ಅತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಮಗಳೇ, ಬ್ರಹ್ಮರಿಗೆ ಗುರುವನ್ನು ಹೋಲಿಸ್ತಾರೆ. ಗುರುವಿನ ಪಾತ್ರ ಭಾಳ ದೊಡ್ಡದು ಪ್ರತಿಯೊಬ್ಬರ ಬದುಕಿನೊಳಗೆ. ಅಂಥ ಗುರುವಿಗೆ ನನ್ನ ನಮನಗಳು ಅಂತಿಕೊಂಡು ಹೇಳ್ತಾ, ನಾವು ಈಗ ದಿನನಿತ್ಯ ನಮ್ಮ ಬದುಕಿನ ಕುರಿತು, ಯೋಗದ ಕುರಿತು, ಗುರುಗಳ ಕುರಿತು, ಅನೇಕ ಆಧ್ಯಾತ್ಮಿಕ ಅನುಭವಗಳ ಕುರಿತು ಹಂಚಿಕೊಳ್ತಾ ಇದ್ದೇವೆ. ಮನುಷ್ಯನ ಬದುಕು ಎಷ್ಟು ವಿಚಿತ್ರಪ ಅಂತಂದ್ರೆ, ಮೇಲ್ಗಡೆ ಎಷ್ಟು ಜ್ಞಾನಿಯಂಗೆ ಇರ್ತಾನೆ, ಆದರೆ ಒಳಗಡೆ ಅಜ್ಞಾನಿಯಾಗಿರ್ತಾನೆ. ಎಲ್ಲರೂ ಬಂತಿದ್ರಾಗ, ಸ್ವಾಮಿಗಳು ಬಂತು, ಗುರುಗಳು, ಗುರುಗಳು ಯಾವ ಗುರುಗಳು ಶಿಷ್ಯರನ್ನ ಉದ್ಧಾರ ಮಾಡ್ತಾರೆ ಅಂಥ ಗುರುಗಳಲ್ಲೂ ಸಹಿತ ಈ ಭಾವ ಇರ್ತದೆ. ಮೇಲ್ಗಡೆ ಹೆಂಗೆ ಇರ್ತದೆ ಹಂಗೆ ಒಳಗಿರುವುದಿಲ್ಲ ಅಂತ. ಹೌದಾ? ಏನು ಕಾಣಿಸ್ತದ ಹಂಗೆ ಇರುವುದಿಲ್ಲ ಅಂತ. ಇದು ಜಗತ್ತಿನ ನಿಯಮ ಅದ. ನಾವು ಏನು ನೋಡ್ತೀವಿ ಹಂಗೆ ಇರುವುದಿಲ್ಲ. ಈಗ ನೀವು ಹಿಂಗೆ ಗುಡ್ಡ ನೋಡ್ತೀರಿ, ಗುಡ್ಡ ನೋಡಿದ್ರೆ ಎಷ್ಟು ಚೆಂದ ಇದಿಲ್ಲ ಹಸಿರು ಅಂತ ಬೇಕಾರೆ, ಅದ್ರಾಗ ಅಡ್ಡಾಡಕ್ಕೆ ಹೋಗ್ಬೇಕಾರೆ ಎಷ್ಟು ಮುಳ್ಳು ಕಲ್ಲುದ ಮರಯ, ಇದು ದೂರಿದ್ರೆ ಅಷ್ಟು ಚಂದಪ್ಪ ಅನ್ಸುತ್ತೆ. ಹಂಗೆ ಎಲ್ಲವೂ ದೂರಿದ್ದಾಗ ಭಾಳ ಚಂದ ಇರ್ತಾವೆ. ಹೆಂಡತಿ ದೂರಿದ್ದಾಗ ಭಾಳ ಚಂದ, ಗಂಡ ದೂರಿದ್ದಾಗ ಭಾಳ ಚಂದ, ಮಕ್ಕಳು ದೂರಿದ್ದಾಗ ಭಾಳ ಚಂದ, ಗೆಳೆಯರು ದೂರಿದ್ದಾಗ ಭಾಳ ಚಂದ. ಯಾವ ವಸ್ತು ದೂರ ಇರ್ತದೆ, ಯಾವ ವಸ್ತು ಅಗಲ್ತದ, ಅದು ಭಾಳ ಚಂದ ಕಾಣಿಸ್ತದೆ ಮನುಷ್ಯನಿಗೆ. ಯಾವುದು ತನ್ನ ಕೂಡಿರ್ತದ ಚಂದ ಕಾಣೋದಿಲ್ಲ. ತನ್ನ ಮನೆ ಚಂದ ಕಾಣೋದಿಲ್ಲ, ತನ್ನ ಮಕ್ಕಳು ಚಂದ ಕಾಣೋದಿಲ್ಲ, ತನ್ನ ಹೆಂಡತಿ ಚಂದ ಕಾಣೋದಿಲ್ಲ. ಯಾಕೆ ತನ್ನ ಹತ್ತಿರ ಐತಲ್ಲ, ಅವನಿಗೆ ದೂರ ಇರೋದು ಚಂದ ಕಾಣಿಸ್ತದೆ. ಆಗ ದೂರದ್ದು ಚಂದ ಕಾಣಿಸ್ತದೆ, ದೂರದ್ದು ಚಂದ ಕಾಣಿಸ್ತದೆ. ಸಮೀಪ ಹೋದ್ರೆ ಹಂಗಿರುವುದಿಲ್ಲ, ಸಮೀಪ ಹೋದ್ರೆ ಹಂಗಿರುವುದಿಲ್ಲ. ಇದು ಬದುಕಿನ ಕಟು ಸತ್ಯ ಅಂತ ಹೇಳ್ತಾರೆ. ಇದು ನಾ ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತ ನನ್ನನ್ನು ಅನಿಸ್ಕೊಂಡ್ರೆ ನಾ ಹೇಳ್ತೀನಿ. ಈಗ ನನಗೆ ನಿನ್ನೆ ಹೇಳಿದೆ ನಾನು, ಏನು ಹೇಳಿದೆ, ಈತ ಭಾಳ ಜ್ಞಾನಿ ಅದಾನ, ಭಾಳ ಅದಿನ ಕರೆ. ಎಷ್ಟು ಡಿಪ್ಲೊಮಾಗಳು, ಎಷ್ಟು MAಗಳು, ಎಷ್ಟು ಸರ್ಟಿಫಿಕೇಟ್ ಕೋರ್ಸ್ಗಳು ಭಯಂಕರ ಕೇಳ್ತೀನಿ. ಆದರೆ ಒಮ್ಮೊಮ್ಮೆ ಅನಿಸುತ್ತೆ ನಾ ಏನೂ ಅಲ್ಲ ಅನಿಸ್ಬಿಡ್ತದೆ. ಅದು ಐ ಆಮ್ ನಥಿಂಗ್ ಅನಿಸ್ಬಿಡ್ತದೆ. ಯಾತಕ್ಕೆ ಅನಿಸುತ್ತಪ್ಪ ಅಂತಂದ್ರೆ, ದಾಸರ ವಚನಗಳನ್ನು, ದಾಸರ ಶ್ಲೋಕಗಳನ್ನು, ದಾಸರ ಹಾಡುಗಳನ್ನು, ಅದು ಪುರಂದರ ದಾಸರು, ಕನಕದಾಸರು, ಇಂಥವರು ಶರಣರು, ಹೌದಾ, ಶಂಕರಾಚಾರ್ಯರು, ಸರ್ವಜ್ಞ, ಇಂಥವೆಲ್ಲ ಕೇಳಿದಾಗ ಒಂದು ವಚನ ಸಹಿತ ನನಗೆ ವಿಂಗಡಣೆ ಮಾಡಿ ಅದನ್ನು ಹೇಳೋಕ್ಕಾಗೋದಿಲ್ಲ. ನನಗೆ ಇಷ್ಟೆಲ್ಲ ಕಲ್ತೀನಿ ಸಹಿತ. ಮತ್ತು ಅಚ್ಚ ಕನ್ನಡದಾಗ ಅದಾವು. ಅವಾಗ ಮತ್ತು ನಾನು ಜ್ಞಾನ ತೊಗೊಂಡು ಏನು ಮಾಡ್ಬೇಕು ಅನಿಸುತ್ತೆ ನನಗೆ. ಅಷ್ಟೆಲ್ಲ ಒಂದು ವಚನದೊಳಗೆ ಒಂದೊಂದು ಶಬ್ದವನ್ನು ವಿಂಗಡಿಸಿ ನಾನು ಉಪನ್ಯಾಸ ನೀಡ್ತಿರ್ಬೇಕಾದ್ರೆ ಭಾಳ ಗಲಿಬಿಲಿ ಆಗತ್ತೆ ಅನಿಸ್ತು. ಅವು ಕನ್ನಡದಾಗ ಅದಾವು ಕರೆ, ಆದ್ರೆ ಹೆಂಗಾರ ಬರ್ದಾರಪ್ಪ, ಅವ್ರಿಗೇನು ಜ್ಞಾನ ಇತ್ತು. ನನ್ನ ನೇಚರ್ ಏನು ಒಂದು 5-6 MA ಕಲ್ತಿದ್ರ, ನನ್ನ ನೇಚರ್ ಒಂದು 100 ಡಿಪ್ಲೊಮಾ ಮಾಡಿದ್ರ, ಅಷ್ಟೆಲ್ಲ ಇದ್ದರೂ ಸಹಿತ ಅವ್ರು ಹೆಂಗೆ ಅಷ್ಟು ಜ್ಞಾನ ತುಂಬಿತ್ತು ಅವ್ರಿಗೆ. ನೀಲಾಂಬಿಕಾ ಅಕ್ಕನವರು, ಗಂಗಾಂಬಿಕೆ ಅಕ್ಕನವರು, ಸೂಳೆ ಸಂಕವಿ ಅಂತವ್ರು ಹೆಣ್ಮಕ್ಳು, ಮಡಿವಾಳ ಮಾಚಿದೇವ, ಮೇದಾರ ಕ್ಯಾತಯ್ಯ, ಹಡಪದ ಅಪ್ಪಣ್ಣ, ಅವು ಏನು ನಾಲೆಜ್ ಇತ್ತು ಅವ್ರಿಗೆ. ಆದರೆ ಒಂದು ಸರ್ವಜ್ಞ, ಅವೇನು ಕಾಡಿಗೆ ಹೋಗಿದ್ದಿಲ್ಲ, ಏನು ಹೋಗಿದ್ದಿಲ್ಲ. ಸರ್ವಜ್ಞನೆಂಬುವನು ಗರ್ವದಿಂದಾಗೇನೆ ಎಲ್ಲರೊಳಗೆ ಒಂದೊಂದು ನುಡಿಗೆಳುತ್ತಿ ವಿದ್ಯೆಯ ಮೇರು ಪರ್ವತನೇ ಆದ ಅಂತ ತಿಳ್ಕೊಂಡು. ಆದ್ರೆ ಒಂದು ಸರ್ವಜ್ಞನ ವಚನ ನಾವು ಅದನ್ನು ಮತ್ತು ಅಚ್ಚ ಕನ್ನಡದಾಗ ಅದ, ಮತ್ತು ಅಚ್ಚ ಕನ್ನಡದಾಗ ಅದ, ಮತ್ತು ಪ್ರತಿಯೊಂದು ಸರ್ವಜ್ಞನ ವಚನ. ಈಗಿನಕ್ಕಿಂತಲೂ ಅವಾಗ ಕನ್ನಡ ಹೆಚ್ಚು ಇತ್ತು, ಈಗಿನ್ನ ಮಿಶ್ರಾಗ್ಯಾವ. ಕರ್ನಾಟಕ ಯಾವುದೋ ಹೈದರಾಬಾದ್ ಕರ್ನಾಟಕ ಕಡೆ ಹೋದ್ರಪ್ಪ ಅಂದ್ರೆ ಆ ಕಡೆ ತೆಲುಗು ಮಿಶ್ರ ಆಗುತ್ತೆ. ಈ ಕಡೆ ಮಹಾರಾಷ್ಟ್ರ ಕನ್ನಡ ಕಡೆ ಹೋದ್ರಪ್ಪ ಅಂತಂದ್ರೆ ಮರಾಠಿ ಮಿಶ್ರ ಆಗುತ್ತೆ. ಹೌದಾ? ಈ ಕಡೆ ಕೆಳಗೆ ಹೋದ್ರಪ್ಪ ಅಂದ್ರೆ ಕೇರಳ ಕಡೆ ಹೋದ್ರಪ್ಪ ಅಂದ್ರೆ ಮಲಯಾಳಂ ಮಿಕ್ಸ್ ಆಗುತ್ತೆ, ಆ ಕಡೆ ತಮಿಳ್ ಮಿಕ್ಸ್ ಆಗುತ್ತೆ. ಹಿಂಗೆ ಇನ್ನೂ ಕೂಡಿ ಹೊಲಸು ಬಿಡಿಸ್ಯಾರ ಕನ್ನಡ. ಅದು ಎಂಥ ಅಚ್ಚ ಕನ್ನಡ ರೀ ಇದು. ಬಡತನಕ್ಕೆ ಉಂಬುವ ಚಿಂತೆ, ಇದು ಏನೈತೆ ಮಿಕ್ಷನ್ ಐತೇನು. ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ತೊಡಿಗೆಯ ಚಿಂತೆ, ತೊಡಿಗೆಯಾದರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಕೇಡಿನ ಚಿಂತೆ. ಇದರಾಗ ಹೋದ ಜೀವನ ಕೂಡಲ ಸಂಗಮದೇವ ಅನ್ನೋ ಮಾತಿನ ಅರ್ಥದೊಳಗೆ ಹೇಳ್ತಾರೆ ಅವರು. ಇದು ಏನು ಮಿಶ್ರ ಐತೆ ಹೇಳಿದ್ರಾಗ. ಅಚ್ಚ ಕನ್ನಡದಲ್ಲ,
ಮತ್ತು ಅದರಾಗ ಎಷ್ಟು ಅನುಭವ ತುಂಬೈತಿ, ಎಷ್ಟು ಅನುಭವ ತುಂಬೈತಿ. ಇದು ಬಿಡ್ರಿ ವಿಚಿತ್ರ ಅಂದ್ರೆ ಶರಣರು ಬಿಡ್ರಿ, ಎಲ್ಲ ಬಿಡ್ರಿ. ನಮ್ಮ ಅಜ್ಜಿ, ನಮ್ಮ ಅವ್ವ ಆಶುಕವಿ ಆಗಿದ್ರು ಅವರು. ಆಶುಕವಿ ಗೊತ್ತಂದ್ರೆ ಆಗಿಂದ ಕವನ ಕಟ್ಬಿಡ್ತಾರ. ಅವಾಗ ಬೀಸುಕಲ್ ನಮ್ಮವ್ವ ಸ್ವತಃ ನಮ್ಮವ್ವ ಬೀಸ್ತಿದ್ಲು, ಬಿಸುಗಲಿರ್ತಿತ್ತು. ಗದಗಿನ ಗ್ಯಾಸ ಮುಂಬೈ ಮದ್ರಾಸ ಕಾಲೇಜಿನೊಳಗ ನಮ್ಮ ತಮ್ಮ ಪಾಸ ಗದಗಿನ ಇದಕ್ಕೇನು ಏನದ ಇದ್ರಾಗ. ಮತ್ತು ಅದಕ್ಕೆ ಇದು ಒಂದು ಹಿಡ್ಕೊಂಡು ನಮ್ಮನ್ನ, ನಮ್ಮ ತಂಗಿನ, ನಮ್ಮ ಕಾಕಾನ, ನಮ್ಮ ಎಲ್ಲರನ್ನು ತೊಗೊಂಡು ಪದ್ಯ ಕಟ್ಟಿ ಬರ್ರ ಇರ್ತಿದ್ರು. ಆಶು ಕವಿಗಳಿದ್ರು ಅವರು. ನಮ್ಮ ಅಮ್ಮ ಹಾಡ್ತಿದ್ಲು, ನಮ್ಮ ಅವ್ವ ಹಾಡ್ತಿದ್ಲು, ನಮ್ಮ ಅಜ್ಜಿ ಹಾಡ್ತಿದ್ರು. ಅವ್ರು ಯಾರು ಕಲ್ತಿದ್ರು ಅವ್ರಿಗೆ ನಮ್ಮಟ್ಟು ಸಹಿತ ನಾಲೆಜ್ ಇದ್ದಿಲ್ಲ ಅವ್ರಿಗೆ. ಎಂಥ ಆಶು ಕವಿ. ನಾವೊಂದು ಹಿಂಗೆ ಹೋಗಿದ್ದೆ, ಒಬ್ಬ ಹಾಡಕಟ್ಟು ಹಾಡಿಬಿಟ್ಟ. ಏನು? ಚಿತ್ತ ಚಿಪ್ಪಟಿ ಮ್ಯಾಲೆ ಜ್ಞಾನ ಗೆನೆಯನ ಮ್ಯಾಲೆ, ಚಿತ್ತ ಚಿಪ್ಪಟಿ ಮ್ಯಾಲೆ ಜ್ಞಾನ ಗೆನೆಯಲೆ ಮಾಲೆ, ಚಿತ್ತಾರದ ಕೊಡವ ಹೊತ್ತುಕೊಂಡು, ಚಿತ್ತಾರದ ಕೊಡವ ಹೊತ್ತುಕೊಂಡು ಆ ಬಾಲಿ ಚಿಂತೆ ಮಾಡುತ್ತಾ ನಡೆದಾಳೋ. ಕುರುಬ್ರಂತಾವ, ಕಿಸಾನ್ ಒಬ್ಬ ಒಕ್ಕಲಿಗಂತಾವ. ಏನಿದು ಮೀನಿಂಗ್? ತಲೆ ಕೆಡ್ಸೋಬಿಟ್ಟು ನಾನು ಏನಪ್ಪ ನಾನು ಏನು ಹೇಳ್ಲಿಕ್ಕೆ, ಚಿತ್ತ ಚಿಪ್ಪಟಿ ಮೇಲೆ ಅಂತ. ಚಿತ್ತನ ಶಬ್ದಕ್ಕೆ ನಮಗೆ ಇನ್ನೂ ಅರ್ಥ ಆಗಬಾರ್ದು. ಆಕೆ ಚಿತ್ತ ಅಂತ ಹೇಳ್ದ, ಅವ ಚಿತ್ತ ಅಂತ ಹೇಳ್ತಾನ. ಚಿತ್ತ ಚಿಪ್ಪಟಿ ಮೇಲೆ. ಅವಾಗೇನು ಈ ಥರ ರೋಡ್ ಇರಲಿಲ್ಲ, ಹೌದಾ? ಅಲ್ಲಿ ಕಲ್ಲು ಮುಳ್ಳು ಇದು ಅದು ಕಸ ಪಸ ಹೋಗೋದಾರ. ಈಕಿ ಕೊಡತವ್ರು ಹೊಂಟಾಳಂತ. ಚಿತ್ತ ಚಿಪ್ಪಟಿ ಮೇಲೆ ಹೊಂಟಾಳ. ಮತ್ತು ಹಿಂಗೆ ಕಾಲು ಇಳಿಸಾಡಿ ಬಿದ್ರಪ್ಪ ಅಂದ್ರೆ ಮಣ್ಣಿನ ಕೊಡವು. ಚಿತ್ತ ಚಿಪ್ಪಟಿ ಮೇಲೆ ಜ್ಞಾನ ಗೆನೆಯನ ಮೇಲೆ. ಯಾರನ್ನೂ ಪ್ರೀತಿ ಮಾಡ್ಯಾಕೆ. ಚಿತ್ತ ಚಿಪ್ಪಟಿ ಮ್ಯಾಲೆ ಜ್ಞಾನ ಗೆನೆಯನ ಮ್ಯಾಲೆ, ಜ್ಞಾನ ಗೆನೆಯನ ಮ್ಯಾಲೆ ಚಿತ್ತಾರದ ಕೊಡ ಹೊತ್ಕೊಂಡು. ಎಂತ ಚಂದ ಕೊಡ ಆಯ್ತದ. ಚಿತ್ತಾರದ ಕೊಡ ಹೊತ್ಕೊಂಡು ಆ ಬಾಲಿ ಚಿಂತೆ ಮಾಡುತ್ತಾ ನಡೆದಾಳು. ಮುಂದೆ ಹಂಗೆ ಆಡ್ತಾನವ. ಇದು ನನಗೆ ಭಾಳ ತಲೆ ಕೆಡಿಸ್ತದೆ. ಏನು ಮೀನಿಂಗ್ ಇದು? ನಾ ಕೇಳಿದ್ರು ನಾನು ತಲೆ ವಿಚಾರ ಬಂತದ್ದು, ಏನು ಮೀನಿಂಗ್ ಅಪ್ಪ ಅಂತ. ಚಿತ್ತ ಚಿಪ್ಪಟಿ ಮೇಲೆ ಅಂದ್ರೆ ಇದಕ್ಕೆ ನಮಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ನಾವು ಯೋಗ ಸಾಧನೆ ಮಾಡಿದ ಅದು ಅನ್ಯ ಮನಸ್ಕತೆ ಅಂತಾರೆ. ಅದಕ್ಕೆ ಯೋಗ ಸಾಧನೆಯೊಳಗೆ ಇದಕ್ಕೆ ಅನ್ಯ ಮನಸ್ಕತೆ ಅಂತ ತಿಳ್ಕೊಂಡು ಏನೋ ಒಂದು ಕೆಲಸ ಮಾಡ್ತೀವಿ, ಎಲ್ಲೋ ಲಕ್ಷ್ಯ ಕೊಡ್ತೀವಿ, ಅದನ್ನ ಇಲ್ಲಿ ಪ್ರತಿಬಿಂಬಿಸ್ತದ. ಅದು ಈಗ ನೋಡಿ, ನೀವು ಅಡುಗೆ ಮಾಡ್ತಿರ್ತೀರಿ ಮುಂದೆ ಅದು ಉದಾಹರಣೆಗೆ ಒಂದು ಹಾಲು ಇದು ಕುದಿಸ್ಬೇಕಾಗೈತೆ. ಹಾಲು ಬಂದುವ ಅದನ್ನು ಕುದಿಸ್ಬೇಕಲ್ಲ. ಅದನ್ನು ಅವು ಕುಕ್ಕರ್ ಇರೋದಿಲ್ಲ, ಕುಕ್ಕರ್ನ ಇಟ್ಟರಪ್ಪ ಅಂತ ಕೆನಿ ಬರೋದಿಲ್ಲ ಅಂತ್ಕೊಂಡು ಗೋಗಾಣಿ ಇಟ್ಟು ಹಿಂಗೆ ಕೂತಿರ್ತಾರೆ. ಹಾಲು ಕಾಯಕ್ಕೆ ಮತ್ತು ಬೇಕಲ್ಲ ಟೈಮ್. ಇದ್ರಿಗೆ ನಿಂತಿರ್ತೀರಿ, ಲಕ್ಷ ಕೊಟ್ಟಿರ್ತೀರಿ. ಅದ್ರ ಮೇಲೆ ಕಣ್ಣು ಅದ ಕರೆ. ಮತ್ತೆ ಅದು ಹಿಂಗೆ ಬರ್ತದೆ, ಉಬ್ಬುತ್ತದೆ. ಉಕ್ಷ ಬಿಡ್ತೀರಿ ನೀವು. ಇದ್ರೇ ನಿಂತ ಉಕ್ಕಿಸ್ತೀರಿ ನೀವು ಬೇಕಾದ್ರೆ ಚೆಕ್ ಮಾಡ್ರಿ. ಬೇಕಾರೆ ಇದ್ರಿಗೆ ನಿಂತ ಉಕ್ಕಿಸ್ತೀರಿ ನೀವು. ಅಯ್ಯೋ ಅಂತ ಹೊಡ್ರಿ. ಮತ್ತು ಉಕ್ಕತೆ ಹಂಗ. ಚಿತ್ತ ಚಿಪ್ಪಟಿ ಮೇಲೆ ಜ್ಞಾನ ಗೆನೆಯಲಿ ಮೇಲೆ ಚಿತ್ತಾರದ ಕೊಡ ಹೊತ್ಕೊಂಡು ಇದ್ರಿಗೆ ಹಾಲು ಕಾಸಾಕತ್ತಿರ್ತೀರಿ. ತವ್ರ ಮನೆ ಕಡೆ ಲಕ್ಷ ಹೋಗ್ಬಿಡ್ತದೆ. ನಮ್ಮ ಅಣ್ಣ ಈ ಸರಿ ಕರಿತಾನ ಇಲ್ಲ, ನಮ್ಮ ವೈನಿ ಭಾಳ ಹರಿಕೆದಳ, ಇವನ್ನ ಏನೇ ಮಾತಾಡ್ಸ್ಕೊಡ್ದಿಲ್ಲ ಬಹುಶಃ ಅಂತ ಹಿಂಗೆ ಗೊತ್ತಿದ್ರೆ ಉಕ್ಕಿಬಿಡ್ತಾವೆ. ಇದ್ರಿಗೆ ಹಾಲು ಸಾಕತ್ತಿರ್ತೀರಿ, ಹಂಗಾಗ್ಬಿಡ್ತದೆ. ಇದಕ್ಕೆ ಯೋಗದೊಳಗೆ ಅನ್ಯ ಮನಸ್ಕತೆ ಅಂತ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಬರ್ತದೆ. ನಾವು ಹೆಂಗೆ ಯೋಗ ಸಾಧನ ಮಾಡ್ತೀವಿ ಅನ್ನೋದಕ್ಕೆ. ನಿಮಗೆ ಮೆಡಿಟೇಷನ್ ಮಾಡಂತ ಹೇಳ್ತೀವಿ, ಪ್ರಾಣಾಯಾಮ ಮಾಡಂತ ಹೇಳ್ತೀವಿ. ಆ ಪ್ರಾಣಾಯಾಮ ಹಿಂಗೆ ಮಾಡ್ತಿರ್ತೀರಿ, ಅಲ್ಲಿ ಏನೋ ಹಲ್ಲಿ ಅಡ್ಡಾಡ್ತಿರ್ತದೆ. ನೋಡಿ ಹಲ್ಲಿ ಭಯಂಕರ. ನಾಳೆಗೆ ಏನರ ಇದನ್ನ ಇಡಬೇಕು, ಪ್ರಾಣಾಯಾಮ ಮಾಡಕತ್ತೀರಿ, ಹಲ್ಲಿ ಬಗ್ಗೆ ವಿಚಾರ ಬಂತು. ಇದಕ್ಕೆ ಅನ್ಯ ಮನಸ್ಕತೆ ಅಂತಾರೆ. ಒಬ್ಬ ರಾಜ, ಅವಂಗೆ ಯಾರೋ ಮೆಡಿಟೇಷನ್ ಮಾಡಕ್ಕೆ ಕಳಿಸಿದ್ರು. ಅವನು ತನ್ನ ರಾಜ್ಯ ಭಾರದ ಎಲ್ಲ ಚಿಂತೆಗಳನ್ನ ಮರೀಲಿಕ್ಕೆ ಒಂದು ಗುಡ್ಡದ ಮ್ಯಾಗ ಹೋಗಿ ದೂತರೊಂದಿಗೆ ಕರ್ಕೊಂಡೋಗಿ ಅಲ್ಲಿ ಕೂತು ಒಂದು ಶಾಂತ ಪ್ರದೇಶದ ಮೇಲೆ ಹಿಂಗೆ ಕೂಡ್ತಿದ್ದ. ಭಾಳ ಆನಂದ ಅನ್ನಿಸ್ತಿತ್ತು ಅವನು.
ಏನೋ ಒಟ್ಟು ಧ್ಯಾನ ಮಾಡಕತ್ತೀನಿ ಅಂತ ತಿಳ್ಕೊಂಡಿದ್ದ. ಏನಾಯ್ತು ಒಂದು ದಿವಸ ಹಿಂಗೆ ದಿನ ಒಂದೊಂದು ದಿವಸ ಚೇಂಜ್ ಆಗ್ತಿರ್ತೀವಲ್ಲ, ಎಲ್ಲ ದಿವಸಗಳು ಒಂದು ದಿವಸ ಹಂಗಿದ್ದಿಲ್ಲ. ಅಲ್ಲಿ ಆ ರಾಜ್ಯದೊಳಗೆ ಒಬ್ಬ ಗೃಹಿಣಿ, ಆಕಿನ ಗಂಡ ಓಡಿ ಹೋಗಿ ಏನೋ ಮನೆ ಬಿಟ್ಟು ಓಡಿ ಹೋಗಿ 9 ವರ್ಷ ಆಗಿತ್ತು. 9 ವರ್ಷ ಆಗಿತ್ತು ಬರೀ ಬಿಟ್ಟು ಓಡಿ ಹೋಗಿ. ಒಟ್ಟು ದಿನ ಹುಡುಕಾಡ್ತಿದ್ಲು, ನೆನಪಿನಾಗಿದ್ಲು. ಹೌದಾ? ಇವತ್ತೇನಾಗಿತ್ತಪ್ಪ ಅಂತಂದ್ರೆ ಒಬ್ಬ ಯಾರೋ ಬಂದು ನಿನ್ನ ಗಂಡ ಇಲ್ಲೇ ಎಲ್ಲೂ ಹೋಗಿಲ್ಲ, ಇವರೇ ಊರು ಗುಡ್ದಾಗ ಕಡ್ಡ ಬಿಟ್ಟು ಕುಂತಾನ ಅಂತಿಕೊಂಡು ಸುದ್ದಿ ಕೊಟ್ರು ಅವ್ನು ಆಕಿಗೆ ದಂಗ್ ಬಡದ್ಲಕ್ಕಿ. ದಂಗ್ ಬಡದು ನನ್ನ ಗಂಡ ಇಲ್ಲೇ ಗುಡ್ದಾಗ ಅಂತ ಹೇಳಿದ್ಲಕ್ಕೆ, ಅವ್ರು ಲೊಕೇಶನ್ ಹೇಳಿದ್ರು ಅವರು. ಓಡ್ಕೊಂತ ಹೋಡ್ಲಕ್ಕಿ. ಓಡ್ಕೊಂತ ಹೋಗು ಮುಂದೆ ಆಕೆ ಹುಚ್ಚಿಚಾಗ್ಬಿಟ್ಟು, ಯಾಕಂದ್ರೆ ಗಂಡ ಸಿಕ್ಕಾನ ಅನ್ನೋ ಒಂದೇ ಒಂದು ಪ್ರಜ್ಞೆ ಮ್ಯಾಗ ಪೂರ್ಣ ಏಕತ್ರ ಮನೋಭಾವದಿಂದ ಹಿಂಗೆ ಹೊಂಟವ. ಗುಡ್ಡದ ಮ್ಯಾಗ ಗಾಳಿ ಸಿಕ್ಕಾಬಿಟ್ಟು ಬಿಸಾಗತೈತಿ. ಈಗಿನ ಶರಗ್ ಹಾರಿಬಿಡುತ್ತೆ. ಈಗಿನ ಶರಗ್ ಹಾರಿಬಿಡುತ್ತೋ ಹಂಗೆ ಎದಿ ತರ್ಕೊಂಡು ಹೊಂಟ ಆಕೆ. ಶರಗ್ ಜಾರಿ ಬಿದ್ದತಿ. ಆಕೆ ರಾಜ ಧ್ಯಾನಕ್ಕೆ ಕುಂತಲ್ಲಿ ಬಂದ್ಲಕ್ಕೆ. ಧ್ಯಾನಕ್ಕೆ ಕುಂತ ಹಂಗೆ ಬಂದನಕೇನು ಅಲ್ಲಿ ಹಾಲು ಹೋಗತ್ತೆ ಅವನ ಹಿಂದ. ಅವಾಗ ಗಾಳಿಗೆ ಆಕಿನ ಶರಗು ರಾಜನ ಮ್ಯಾಗ ಬೀಳ್ತತಿ. ಆಕಿನ ಶರಗು ರಾಜನ ಮ್ಯಾಗ, ಉದ್ದ ಶರಗು ರಾಜನ ಮ್ಯಾಗ ಹಿಂಗೆ ದಾಟಿ ಬಿಡ್ತದೆ. ಮತ್ತು ಓಡಕ್ಕಳಕ್ಕೆ ರಾಜಗೆ ಎಚ್ಚರ ಬಿಡ್ತದೆ. ನನ್ನ ಧ್ಯಾನ ಭಂಗ ಮಾಡಿದವ್ರು ಯಾರು? ಮಕ್ಕಳು ದೂರ ನಿಂತಿದ್ರು ಭಟ್ರು. ಯಾರು ಅವ್ರು ನನ್ನ ಧ್ಯಾನ ಭಂಗ ಮಾಡಿದವರು? ಯಾರು ತಾಕಿಸಿದ್ರು? ನನಗೆ ಬುದ್ಧಿ ಹಿಂಗೆ ಒಬ್ಬಕ್ಕೆ ಹೆಣ್ಮಗಳು ಓಡ್ತಾ ಹೋದ್ಲು, ಆಕಿ ನಿಮ್ಗೆ ಶರತ್ ತಾಕಿಸಿದ್ಲು. ಹಿಡ್ಕೊಂಬರ್ಕಿನ್ನ ಹಿಡ್ಕೊಂಬಂದು ಮುಂದೆ ಹೋಗಿ ತಾಯಿಗಳಿಸೋದು ರಾಜನ ಆಸ್ಥಾನ ಮೀಟಿಂಗ್ ಕೂಡಿಸಿದ್ರು. ಮೀಟಿಂಗ್ ಕೂಡಿಸಿ ಹೆಂಗೆ ಕರೆಸಿದ್ರು. ಎಲ್ಲರೂ ಮಂತ್ರಿ ಮಾಗದ್ರು, ಎಲ್ಲರೂ ಕುಂತರು, ಪ್ರಜೆಗಳು ಕುಂತರು. ಈಗ ಡಿಸಿಷನ್ ಆಗೋದೈತಿ. ಏನು ಡಿಸಿಷನ್? ರಾಜರ ಧ್ಯಾನ ಭಂಗ ಮಾಡ್ಯಾಳ ಆಕೆ. ಆಕೆ ಏನು ಮಾಡ್ಬೇಕು, ಏನು ಮಾಡ್ಕೊಂಡು ಆಕೆ ಗಲ್ಲಿಗೇರಿಸ್ಬೇಕಂತ ಒಬ್ಬರು, ಆಕಿನ ಶರ್ಮಣೆ ಹಾಕ್ಬೇಕಂತ ಒಬ್ಬರು, ಹೊತ್ತು ತಲೆಗೋದಂತ ಹೇಳಿಬಿಟ್ಟಾಗ ಕರೆಸಿದ್ರು ಆಕಿನ. ಮಂತ್ರಿ ಕೇಳಿದ, ಏನವ ಮಹಾರಾಜರು ಧ್ಯಾನಕ್ಕೆ ಕುಂತಾಗ ನೀ ಹೋಗಿದ್ದು ಕರೆ ಅನ್ನೋದು? ಹೌದಪ್ಪ ಹೋಗಿನಿ ಅಂತ. ಅಲ್ಲಿ ಹೋಗಿದ್ದು ಖರೆ ಅಂತಂದು. ಮತ್ತು ಮಹಾರಾಜರು ಧ್ಯಾನಕ್ಕೆ ಕುಂತರು. ಅವ್ರು ಯಾರು ಕುಂತಾರ ನನಗೆ ಖಬರ ಇದ್ದಿಲ್ಲ ಯಪ್ಪ ಅಂತ ಆಕೆ. ಅವ್ರು ಮಹಾರಾಜರು ಯಾರೋ ಗೊತ್ತಿಲ್ಲ ನನಗೆ. ಆದರೆ ನನಗೆ ಸೆರಗು ಒಬ್ಬ ಕುಂತದ್ದು ಗೊತ್ತಿತ್ತು. ಸೆರಗು ಅವ್ರು ಹಾರ್ಯಾಣನು ಅನಿಸಿತ್ತು ನನಗೆ. ಅದು ನೀನು ಖಬರ್ ರೈತೇನು? ಮಹಾರಾಜರು ಧ್ಯಾನಕ್ಕೆ ಕುಂತಾರಂದ್ರೇನು, ನಿನ್ನ ಸೆರಗು ತಾಕ್ಸೋದಂದ್ರೇನು? ಹಂಗಾಗಿ ನೀನು ಗೊತ್ತೈತಪ್ಪ ಅಂತಂದರೆ ಅವ್ರ ಮುದ್ದಾಮ್ ನೀ ಮಾಡಿ ನೀನು ಅದಕ್ಕೆ ನೀನು ಗಲ್ಲಿಗೇರಿಸ್ತೀವಿ. ಗಲ್ಲಿಗೇರಿಸೋ ತಯಾರತ್ತು. ಅವಾಗ ಗಲ್ಲಿಗೇರಿಸೋ ಮುಂದೆ ಒಂದು ಕೊನೆಯ ಇದನ್ನು ಕೇಳ್ತಾರೆ, ಗೊತ್ತದನ? ಆಸೆ. ಹೌದಾ? ನಿನ್ನ ಆಸೆ ಏನದು? ಏನು ಆಸೆ ಇಲ್ಲಪ್ಪ. ಮತ್ತು ನೀ ಅಲ್ಲಿ ಯಾಕೆ ಹೊಂಟಿದ್ದಿ ಗುಡ್ದಾಗ ಒಬ್ಬಾಕಿನ ಹಿಂಗೆ ಕೇಳಂತ. ಯಪ್ಪ ನಾ ಏನು ಹೇಳಿ, ನನ್ನ ಗಂಡ 9 ವರ್ಷ ಆಗಿತ್ತು ಓಡಿ 9 ವರ್ಷ ಆಗಿತ್ತು. ಒಟ್ಟು ದಿನ ಅವ್ನು ಹುಡುಕ್ತಿದ್ದೆ. ಒಂದು ದಿವಸ ನಿನ್ನೆ ಹಂಗೆ ಬಂದು ಇಲ್ಲೇ ಗುಡ್ದಾಗದ ನಿನ್ನ ಗಂಡ ಅಂತ ಒಬ್ರು ಹೇಳಿದ್ದಕ್ಕೆ ನಾ ಹುಚ್ಚಿದೆ ಓಡಿ ಹೋದೆ. ಈಗ ನನಗೆ ಸಮಸ್ಯೆ ಏನು ಬಂದತ್ತಪ್ಪ ಅಂತಂದ್ರೆ 9 ವರ್ಷದಿಂದ ಗಂಡನ ಇದ್ರೊಳಗೆ ಚಿಂತೆಯಾಗಿದ್ದ ಇದ್ದಾಕಿ ಗಂಡ ಅದಾನ ಅನ್ನೋ ಕಲ್ಪನೆ ಮ್ಯಾಗ ಕಬರ್ ಹಾರಿ ನಾ ಹೋಗಕತ್ತೀನಿ. ಬರೀ ಸೊಟ್ಟ ಗಂಡನ ಸಂಬಂಧ ನಾನು ಕಬರ್ ತಪ್ಪಿ ಪ್ರಜ್ಞೆ ಇಲ್ದ ಹೋಗಕತ್ತೀನಿ. ಆದ್ರೆ ನನಗೇನು ಅನಿಸುತ್ತಪ್ಪ ಅಂತಂದ್ರೆ, ರಾಜರು ಧ್ಯಾನಕ್ಕೆ ಕುಂತಾರಂತಾರ. ರಾಜರು ಧ್ಯಾನಕ್ಕೆ ಕುಂತಾರ, ನನ್ನ ಶರಗ್ ತಾಕಿದ್ದ ಅವ್ರು ಹೆಂಗೆ ಗೊತ್ತಾತು ಧ್ಯಾನಕ್ಕೆ ಕುಂತಾಗ? ಯಾಕಂದ್ರೆ ನಾವು ಒಬ್ಬ ಗಂಡನ ಸಲ, ನನ್ನ ಗಂಡನ ಸಲ ನಾ ಓಡೋಗುತ್ತೀನಿ, ನನಗೆ ಕಬರ್ ಇದ್ದಿಲ್ಲ ಅವ ರಾಜರ ಯಾರು ಅಂತ ತಿಳ್ಕೊಂಡು. ಆದ್ರೆ ರಾಜರು ಪರಮಾತ್ಮನ ಧ್ಯಾನದಾಗ ಕುಂತಾರ, ನನ್ನ ಸರಿಗೆ ತಾಕಿದ್ದ ಅವ್ರು ಹೆಂಗೆ ಗೊತ್ತಾತು ರಾಜರು ಎಂಥ ಧ್ಯಾನ ಮಾಡ್ತಿದ್ರು ಅಂತ ಬಿಡ್ತಾಳಕ್ಕೆ. ನೋಡಿ ಈ ಮೀನಿಂಗ್ ಏನದ? ಚಿತ್ತ ಚಿಪ್ಪಟಿ ಮೇಲೆ ಜ್ಞಾನ ಗೆನೆಯನ ಮೇಲೆ. ನಾನು ಸ್ವತಃ ಗಂಡನ ಸಲುವಾಗಿ, ಇದು ಸಂಸಾರಕ್ಕೆ, ಇದು ಗಂಡನ ಸಲುವಾಗಿ ನಾ ಹುಡುಕೋತು ಹುಚ್ಚಾಗಿ ಹೊಂಟೀನಿ ಪ್ರಜ್ಞೆ ಇಲ್ದ. ಆದ್ರೆ ಇವ್ರು ಹೆಂಗೆ ಪ್ರಜ್ಞೆ ಬಂತು, ನನಗೆ ಸರಿಗೆ ತಾಕ್ತು ಅಂತ ತಿಳ್ಕೊಂಡು ಎಂಥ ಧ್ಯಾನ ಮಾಡ್ತಿದ್ರು ಮಹಾರಾಜರು ಅಂದ್ಬಿಡೋಣ. ರಾಜ ಚಪ್ಪಡಿತು ನೋಡ್ದಂಗೆ ಆಗತ್ತ. ತಾಯಿ ಏಕ್ದಮ್ ಪ್ರಜ್ಞೆ ಬಂತ ಅವಾಗ, ಇದು ಎಂಥ ಇದು ಅಂತ ತಿಳ್ಕೊಂಡು, ತಾಯಿ ನಿನ್ನ ಮುಂದೆ ನಾ ಏನೂ ಅಲ್ಲ, ನಿಂದೇ ಮಹಾಧ್ಯಾನ ಅದು ಅಂತ ತಿಳ್ಕೊಂಡು. ನಾ ಕರೆಯೋದ್ರ ಧ್ಯಾನ ಸರಿಯಾಗಿ ಮಾಡ್ತಿದ್ದಿಲ್ಲ, ಅದು ನಾ ತಪ್ಪಿದ್ದೀನಿ, ನಿಂದೇನು ತಪ್ಪಿಲ್ಲ ಅಂದ್ಕೊಂಡು ಆಕೆಗೆ ಮತ್ತೆ ರತ್ನ ವೈಡೂರುಗಳನ್ನು ಕೊಟ್ಟು ಆಕೆ ಸನ್ಮಾನ ಮಾಡಿ ಬಿಡ್ತಾಳೆ. ಇದೊಂದು ಘಟನಾ. ಆದ್ರೆ ನಾವೆಲ್ಲರೂ ಯೋಗ ಹೆಂಗೆ ಮಾಡಕತ್ತೀವಪ್ಪ ಅದು ಹಿಂಗೆ ಮಾಡಕತ್ತೀವಿ. ನನಗೆ ಇದನ್ನು ಹೇಳಬೇಕಾಗಿದೆ. ನಾವೆಲ್ಲರೂ ಯೋಗ ಮಾಡೋದು ಹಿಂಗೆ ಮಾಡಕತ್ತೀವಿ.
ರಾಜ ಹೆಂಗೆ ಒಬ್ಬಕ್ಕೆ ಹೆಣ್ಮಳು ಬಂದ ಬಡಿಸಿ ಹೋದ್ಲು ಹಿಂಗೆ ಕೈ ಚಾಚಿರ್ತೀವಿ, ಹಿಂಗೆ ಇದು ಮಾಡ್ತಿರ್ತೀವಿ, ಮಾಡ್ತಿರ್ತೀನಿ. ಅವ ಯಾರೋ ನಿಂತು ಕೀಲಿ ಅಲ್ಲೇ ಇದ್ದೋಳೆ ಮಂಗೆ ಸೋಮವಾರ ಹೊಕ್ಕೇಲಿ ಬಂತೆ ತೊಗೊಂಡು ಅಲ್ಲೇ ಇಟ್ಟು ಹೌದಾ. ಮತ್ತು ಹಿಂಗೆ ಮಾಡ್ತಿರ್ತಾರ. ಅವಾಗ ತಿಂಡಿ ಯಾಕೆ ಬಿಡಕತ್ತೈತಿ, ಯಾವ್ದಾರ ಮಲ ಹೊಸ ಹೋಗೋನು, ಮತ್ತು ಯಾವ ಡಾಕ್ಟರ್ ಕಡೆ ಹೋಗ್ಬೇಕು ನಿಂತಿ ಎಲ್ಲ ವಿಚಾರ. ಡಾಕ್ಟರ್ ಕಡೆ ಹೋಗೋದು, ಯಾವ ಮಲಮ್ ತೊಗೊಂಬಿಡೋದು, ಯಾವಾಗ ಹೋಗ್ಬೇಕು, ಹಿಂಗೆ ಮಾಡಕತ್ತೇನ ಎಲ್ಲ ಮಕ್ಕಿ ಲಕ್ಷಣ ಇಲ್ಲ. ಶ್ವಾಸ ಧ್ಯಾನ ಮಾಡಂತ ಹೇಳ್ತೇವೆ ನಾವು. ಎಲ್ಲ ಹಿಂಗೆ ಕುಂತಿರ್ತಾರೆ. ಶ್ವಾಸ ಧ್ಯಾನ ಮಾಡೋ ಮುಂದೆ ಧ್ಯಾನ ಭಂಗ ಮಾಡಲಿಕ್ಕೆ ಎಲ್ಲ ಬರ್ತಾವೆ ಅವಾಗ. ಹೌದಾ. ನಾವು ಹಿಂಗೆ ಕುಂತಿರ್ತೀವಲ್ಲ, ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ಬಿಡ್ತೈತೆ. ಯಾಕಂದ್ರೆ ಮನಸ್ಸು ನಮ್ಮ ಏನದು, ಮನಸ್ಸು ನಿಮ್ಮ ಸೇವಕನೋ ಮಾಲಕನೋ? ಮನಸ್ಸು ಸೇವಕನೋ ಮಾಲಕನೋ? ಹಾಂ, ಮಾಲಕ. ಮನಸ್ಸು ನಿಮ್ಮ ಸೇವಕನೋ ಏನು ಮಾಲಕನೋ? ಆ್ಯಕ್ಚುಲಿ ಸೇವಕ ಅದಲ್ಲ. ಆದರೆ ಇವತ್ತೇನಾಗೈತಪ್ಪ ಅಂದ್ರೆ ಮಾಲೀಕ ಆಗಿಬಿಟ್ಟದ. ಅದೇ ಪ್ರಾಬ್ಲಮ್. ಹಾಂ, ಒಂದು ಸಲ ಏನಾಯ್ತಪ್ಪ ಅಂತಂದ್ರೆ, ನಾವೊಬ್ಬ ಸಾಧಕರ ಮನೆಗೆ ಹೋಗಿದ್ದೆ. ಹಳ್ಳಿ ಮನೆ ಅದು. ಆ ಮನ್ಯಾಗ ಅವನ ಹೆಸರು ನರೇಂದ್ರ ಬಾಬು ಅಂತ ತಿಳ್ಕೊಂಡು ಕಾರವಾರ ಹತ್ರ ಹೋಗಿದ್ದೆ. ದೊಡ್ಡ ತೋಟದ ಮನೆ ಹೋಗಿದ್ವಿ. ಭಾಳ ಎಲ್ಲ ಹಳೇ ಕಾಲದ ಮನೆ. ನಮಗೆ ಸಂಡಾಸ್ಗೆ ಹೋಗ್ಬೇಕಾದ್ರೆ ಹೊರಗೆ ಹೊಂಟಿದ್ವಿ. ನಾವು ನಮ್ಮ ಕೂಡ ಬಂದು ತೋರ್ಸಾಕೆ ಅವ ಆಳ್ಮನ ಶಂಕರದ ಅವನ ಹೆಸರು ಮುತ್ತಣ್ಣ ಏನೋ ಇತ್ತು. ಅದು ಮುತ್ತಣ್ಣ, ನಾನು ಗುರುಗಳು ಕರ್ಕೊಂಡು ಅವರಿಗೆ ಬಯಲು ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ, ಇದು ಮಾಡ್ತೀನಿ ಅಂತ್ಕೊಂಡು ಹೇಳ್ದ. ಮುಂದೆ ಮತ್ತೆ ಬಂದೆವು, ಮುತ್ತಣ್ಣ ನಾನು ಇದಕ್ಕೆ ಹೊಂಟೀನಿ ಅಂತಿಕೊಂಡು ಪ್ರತಿಯೊಂದು ಆಳು ಕೇಳಿ ಮಾಡಕತ್ತೆ ನಾವು. ಪ್ರತಿಯೊಂದು ಆಳು ಹೇಳೋದು. ನಾನು ಇವ್ರು ಯಾರು ಅಂತಂತಂದೆ. ನನಗೆ ಗೊತ್ತಿದ್ದಿಲ್ಲ, ಈಗ ಆಳಂತೇನೆ ನಾನು. ಇವ್ರು ಯಾರು ಪದೇ ಪ್ರತಿಯೊಂದಕ್ಕೂ ಅವ್ನು ಕೇಳೇ ಮಾಡ್ತಿಲ್ಲ ಅಂತ. ಅವು ನಮ್ಮ ಆಳು ಮನುಷ್ಯ ರೀ ಅಂತಂದವ. ಇವು ಆಳು ಮನುಷ್ಯ ಅಂತೇಳಿ ಮತ್ತು ಪ್ರತಿಯೊಂದು ಅವನೇ ಕೇಳಬೇಕು. ಇಲ್ಲ ನಮ್ಗೆ ರೂಢಾಗಿ ಬಿಟ್ಟತ್ರಿ ಅಂತಂದು ಮದ್ದಿದ್ದ ನಮ್ಗೆ ರೂಢಾಗಿಬಿಟ್ಟತ್ರಿ ಅವನ. ಮುಂದೆ ಏನಾಯ್ತು, ಮರುದಿವಸ ಮತ್ತೊಂದು ಫಂಕ್ಷನ್ ಹೊಂಟಿದ್ವಿ ನಾವು. ಹೇಳಾರ್ದ ಹೋದ್ವಿ. ಅವ ಏನು ಹೇಳ್ಬೇಕು, ಮತ್ತು ನನಗೆ ಹೇಳಿ ಹೋಗೋರ್ತಾನೆ ಅಂತ ಕೇಳ್ತಾನೆ ಮಾಲಕ. ನನಗೆ ಯಾಕೆ ಹೇಳೋದಿಲ್ಲ, ತಬರು ಮಾಡ್ತಾನೆ ಮಾಲಕದ ಮ್ಯಾಗ. ಹಾಗೆ ಆಗೈತೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಸೇವಕ, ಆದ್ರೆ ಅದು ಕುಡಿಯಂತೂ ಕುಡಿದೀವಿ. ನಮ್ಮ ಮನಸ್ಸು ಸೇವಕ, ತಿಂದಂತೂ ತಿಂದೀವಿ. ನಮ್ಮ ಮನಸ್ಸು ಸೇವಕ, ಅಲ್ಲಿ ಹೋಗು ಅದನ್ನು ಮಾಡು ಅಂತ ಮಾಡಿದ್ದೀವಿ. ಯಾಕಂತ ಒಮ್ಮೆರೆ ಕೇಳಿದ್ರೇನು? ಒಮ್ಮೆರ ಇದು ತಪ್ಪು, ನನಗೆ ಯಾಕೆ ಅಲ್ಲಿ ಕಳಿಸ್ತೆ ಅಂತ ಒಮ್ಮೆರೆ ಕೇಳಿದ್ರಿ? ಸೇವಕ ಇತ್ತು, ಮಾಲಕ ಆತು. ಸೇವಕ ಇತ್ತು, ಮಾಲಕ ಆತದು. ಈಗೂ ಹಿಂಗಾಗುತ್ತೆ ನಿಮ್ಮ ಯೋಗ ಸಾಧನಾದಾಗ. ನಾ ಹೇಳ್ತೇನೆ, ನನ್ನ ನಿಯಮ ಏನಪ್ಪ ಅಂತಂದ್ರೆ, ಅಗಲವಾದ ಆಸನದಲ್ಲಿ ಕೂತ್ಕೋಬೇಕು. ಪದ್ಮಾಸನ, ವಜ್ರಾಸನ ಇಂಥವು ಸೀದಾ ಕೂಡಬೇಕು. ಉಸಿರಾಟ ನೋಡ್ಕೋಬೇಕು. ಅಲಗಾಡಬಾರ್ದು ಅಂತ ಹೇಳ್ತೀನಿ ನಾನು. ಒಂದು ನಿಯಮದೊಳಗೆ ಅಲಗಾಡಬಾರ್ದು ಅಂತ ಹೇಳ್ತೀನಿ. ಇದು ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ತದೆ. ನೀವು ಕೂಡ್ತೀರಿ, ಹೆಂಗೆ ಕೂಡ್ತೀರಿ, ನೀವು ಯಾವಾಗ ಅಲಗಾಡೋದಿಲ್ಲ, ಅದಕ್ಕೆ ಕೆಟ್ಟ ಸಿಟ್ಟು ಬರುತ್ತೆ. ಇವನ್ ಮನಸ್ಸು ಹೋಗ್ತದೆ ಅಂತ ತಿಳ್ಕೊಂಡು ಹಿಂಗೆ ಕುಂತಿರ್ತೀರಿ. ಅದು ಹುಳ ಕಡೆ ಸುರಾಗುತ್ತಿಲ್ಲ. ಮನಸ್ಸು ಅಂತತಿ ಈಗ ಕಬ್ರಿ ಐತಿ ಮೈ ಮ್ಯಾಗ, ಹುಳ ಕಡೆ ಆಗತೈತಿ ನೋಡ್ಕೋ. ಏನಾತೀಗ? ಯಾರು ಮಾತು ಕೇಳಿದ್ರಿ? ಮಾಲಕರ ಮಾತ ಕೇಳಿದ್ರಿ. ಈಗ ಸೇವಕ ಎಂಬ ಮಾಲಕನ ಮಾತು, ಸೇವಕ ಎಂಬ ಮಾಲಕನ ಮಾತು ಕೇಳಿದ್ರಿ ನೀವು. ಮುಂದೆ ಹೆಂಗೆ ಕುಂತ್ರಿ? ನಾಲ್ಗಾಗ ಅಂತ ಹೇಳ್ತೀನಿ. ಮತ್ತು ಹಿಂಗೆ ಕುಂತ್ರಿ, ಯಾವ ದಡ್ಡ ಸಪ್ಲ ಮಾಡ್ಕೊಂತ ಗಿಡಕ್ಕೆ ತಿಳ್ಕೊಂಡು ಬಾಗ್ಲ ಸಪ್ಲ ಮಾಡ್ತಾರ. ಆನಂತರ ಅಂತ ಕೆಮ್ತಾರ. ಯಾರು ಬಂದ ನೋಡು ಅಂತಾರೆ. ಮತ್ತೆ ನೋಡಿದ್ರೆ ನಾ ಕಂತೈ ಬೇಡ ಅಂತ ಹೇಳೀನಿ, ಅಳಗಾಡ್ಬೇಡ ಅಂತ ಹೇಳೀನಿ. ಆದರೂ ಅದು ಏನು ಮಾಡ್ತೈತಿ, ಯಾರು ಬಂದ ನೋಡು ಅಂತಂದು ನೋಡಿದಿರಿ ನೀವು. ಮತ್ತೆ ಕೂಡ್ತೀರಿ, ನೆನಪಾಗತ್ತೆ ನಿಮ್ಗೆ. ಅಯ್ಯಯ್ಯೋ ಗುರುಗಳು ಹಿಂಗೆ ಕೂಡಂತ ಯಾರು ಅಂತ್ಕೊಂಡು ಅವಾಗ ಹಿಂಗೆ ಕುಂತ್ರಿ. ಮತ್ತೆ ಎಡ್ದಾಗ ಕೂಡ್ತಿ ಕತ್ತೀಚರ ನೋಡಲಿ ಕಾಲು ಮುಸಾಗುತ್ತೆ ಅವು. ನಾ ಏನು ಹೇಳಿ ಅಳಗಾಡ್ಬೇಡ ಅಂತ ಹೇಳಿ ಏನು ಮಾಡ್ಸಕತ್ತೈತಿ? ಇದು ಮಂಗ್ಯಾನ ಸರ್ ಅಳಗಾಡಿಸ್ತತಿ. ಒಟ್ಟು ತಂದೆ ಕಾರ್ಬಾರ್ ನಡೆಸ್ತದ. ಗೊತ್ತತ್ತೀನಿ. ಹಿಂಗೆ ಮಾಡಕತ್ತೀರಿ ನೀವು. ಹಿಂಗೆ ಮಾಡಿರಿ ಮತ್ತೆ ಯಾವಾಗ ಉದ್ಧಾರ ಹಾಕಿರಿ? ಯಾವಾಗ ಉದ್ಧಾರ ಆಗೋರು ನೀವು?
ಅರ್ಧ ಗಂಟೆ ಅಲಗಾಡದೆ ಮನಸ್ಸಿನ ಮಾತು ಕೇಳದೆ ಕೂಡ್ರಪ್ಪ ಅಂದ್ರೆ ಆಗುದಿಲ್ಲಪ್ಪ ಅಂದ್ರೆ ನೀವೇನು ಸಾಧಿಸಬಲ್ಲರಿ? ಲಕ್ಷ್ಯ ಕೊಟ್ಟು ಮಾಡುವ ಕೆಲಸದ ಕಡೆ ಲಕ್ಷ್ಯ ಕೊಟ್ಟು, ಮಾಡುವ ಕೆಲಸದ ಕಡೆಗೆ ಮನಸ್ಸು ಕೊಟ್ಟು, ಮಾಡುವ ಕೆಲಸದ ಕಡೆ ಚಿತ್ತ ಕೊಟ್ಟು ಏನು ಮಾಡ್ತೀರಿ ಅದೆಲ್ಲ ಯೋಗ ಆಗುತ್ತೆ. ಬಟ್ ಅದೇ ಅಷ್ಟಾಗ್ತಾ ಇಲ್ಲಲ್ಲ, ಅಷ್ಟಾಗವಲ್ಲ ನಮ್ಮ ಕಡೆಯಿಂದ. ನಾ ಹೇಳ್ತೀನಿ, ಎಷ್ಟು ಒದ್ದಾಡ್ತಿರಲ್ಲ, ಸಮಸ್ಯೆಗಳ ಸುಳಿಯೋಳು ಸಿಕ್ಕು ಒದ್ದಾಡಕತ್ತೀರಿ. ಸುಮ್ಮನೆ ಹಿಂಗೆ ಕುಂತೀರಿ ಅಷ್ಟ, ನೀವೀಗ ಸುಮ್ಮನೆ ಹಿಂಗೆ ಕುಂತೀರಿ ಅಷ್ಟ. ಒಳಗಡೆ ಬೆಂಕಿ ಐತೈತಿ, ಬೆಂಕಿ ಐತಿ ಒಳಗ. ನಮ್ಮಪ್ಪ ಹಂಗಂದ, ನಮ್ಮಪ್ಪ ಹಿಂಗಂದ, ನನ್ನ ಗಂಡ ಹಿಂಗಂದ, ನನ್ನ ಗಂಡ ಹಿಂಗಂದ, ನನ್ನ ಮಕ್ಳು ಹಿಂಗೆ ಮಾಡಕತ್ತೇವು, ನನ್ನ ಮಕ್ಕಳು ಯಾರನ್ನೋ ಮಾಡಕತ್ತೇವ, ಬಿಡಿಸ್ಬೇಕಂದ್ರೆ ಒದರಾಡ್ತಾವು, ಮನೆ ಬಿಟ್ಟು ಹೋಗ್ತೀನಂತಾವು. ಹ್ಯಾಂಗೆ ಮಾಡಲಿ ಕಣ್ಣು ಮುಚ್ಚಂಗೆ ಕುಂತಿರ್ತೀರಿ. ಹ್ಯಾಂಗೆ ಮಾಡಲಿ ವಿಚಾರದಾಗ ಕುಂತೀರಿ. ಯೋಗ ಮಾಡಕತ್ತೀರಿ, ಮಸ್ತ್ ಯೋಗ ಮಾಡಕತ್ತೀರಿ ನೀವು. ನಾ ತಿಳ್ಕೊತೀನಿ, ಕಣ್ಣು ಮುಚ್ಚಾರ ಧ್ಯಾನ ಮಾಡಕತ್ತಾರ. ನೀವು ಈ ಧ್ಯಾನ ಮಾಡಕತ್ತೀರಿ, ಮಗಳ ಧ್ಯಾನ ಮಾಡ್ತೀರಿ, ಅಪ್ಪನ ಧ್ಯಾನ ಮಾಡ್ತೀರಿ, ಗಂಡನ ಧ್ಯಾನ ಮಾಡ್ತೀರಿ, ಯಾರಿಗೋ ರೊಕ್ಕ ಕೊಟ್ಟಿರಿ ಅದ್ರ ಧ್ಯಾನ ಮಾಡಕತ್ತೀರಿ, ನಾಳೆ ಹೋದ ಕೂಡ ಏನು ಮಾಡಬೇಕು ಅದ್ರ ಧ್ಯಾನ ಮಾಡಕತ್ತೀರಿ. ಸುಮ್ಮನೆ ನಾಟಕ ಎಲ್ಲ. ಮತ್ತು ನಿಮಗೆ ಎಲ್ಲ ಆಗ್ಬೇಕು, ಹೆಂಗೆ ಆಗ್ತದೆ? ಅದಕ್ಕೆ ಫೇಲ್ ಆಗಿರಿ ನೀವು, ಸಾಧ್ಯವೇ ಇಲ್ಲ. ಅತ್ಯಂತ ಈಸಿಯೆಸ್ಟ್ ಥಿಂಗ್ ಅದಪ್ಪ ಅಂದರೆ ಮನಸ್ಸು ಕೊಟ್ಟು ಮಾಡೋದು. ಅತ್ಯಂತ ಈಜಿ ಕೆಲಸಪ್ಪ ಅಂತಂದರೆ ಲಕ್ಷ್ಯ ಕೊಟ್ಟು ಮಾಡೋದು. ಅತ್ಯಂತ ಈಜಿ ಕೆಲಸಪ್ಪ ಅಂದರೆ ಚಿತ್ತ ಕೊಟ್ಟು ಮಾಡೋದು. ಯಾವುದು ಆಗ್ತಾ ಇಲ್ಲ. ಸಣ್ಣ ಕೆಲಸ ನೋಡಲಿಕ್ಕೆ ಭಾಳ ಸರಳದ, ಬಟ್ ನಿಮ್ಮ ಕಡೆಯಿಂದ ಅದೇ ಸಣ್ಣ ಕೆಲಸ ಆಗಬಲ್ದು. ಹೆಂಗೆ ಮಾಡ್ತೀರಿ? ಸಾಧನ ಇಲ್ಲ, ಶೂನ್ಯ. ಭಾಳ ಸರಳದ ರೀ. ಮನಸ್ಸೆಂಬ ಮಾರ್ಜಾಲವನ್ನು, ಮನಸ್ಸೆಂಬ ಮರ್ಕಟವನ್ನು ಅತ್ಯಂತ ಎಷ್ಟು ಟೆಕ್ನಿಕ್ ಮಸ್ತ್ ಕೊಟ್ಟಾರೆ ಯೋಗಿಗಳಪ್ಪ ಅಂದ್ರೆ. ಇದೇ ಊರಾಗ ಯಾತಾಳ್ ಚನ್ನಬಸಪ್ಪ ಅಂತಿದ್ವಿ, ಮಾಂತ್ರಿಕ ಅವ. ಭೂತ ವಶೀಕರಣ ಮಾಡ್ಕೊಂಡಿದ್ದಾವ. ಭೂತ ಒಂದು ದೆವ್ವ ವಶೀಕರಣ ಮಾಡ್ಕೊಂಡಿದ್ದಾವ. ಅದಕ್ಕೆ ಮತ್ತೆ ದೆವ್ವ ಅಂದ್ರೆ ಗೊತ್ತದಲ್ಲ, ಶಕ್ತಿ ಭಯಂಕರ ಇರ್ತದದು. ಅವ ನೇಕಾರ. ಮನುಷ್ಯನೇ ದೊಡ್ಡ ದೆವ್ವ, ಮನುಷ್ಯನ ಭೀತಿಯೇ ದೊಡ್ಡ ದೆವ್ವ, ಮನುಷ್ಯನ ಅಂಜಿಕೆಯೇ ದೊಡ್ಡ ದೆವ್ವ. ಐತಿ ಅಂದ್ರೆ ಐತಿ, ಇಲ್ಲದ್ರೆ ಇಲ್ಲ. ದೇವರು ಮತ್ತು ದೆವ್ವ ಐತಿ ಅಂದ್ರೆ ಐತಿ, ಇಲ್ಲದ್ರೆ ಇಲ್ಲ. ತಿಳ್ಕೊಂಬೇಡ್ರಿ. ಇದಕ್ಕೇನು ಅರ್ಥ ಕಟ್ತೀರಿ? ಐತಿ ಅಂದ್ರೆ ಐತಿ, ಇಲ್ಲದ್ರೆ ಇಲ್ಲ. ನಾ ಇಲ್ಲ ಅಂತೀನಿ, ನನಗಿಲ್ಲ. ಐತಿ ಅಂತ ನೀವು ಅಂದ್ರೆ ಐತಿ. ಹೆಂಗೆ ಅರ್ಥ ಕಟ್ತೀರಿ ಇದನ್ನ? ದೇವರು ಮತ್ತು ದೆವ್ವ ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ಅಂತೂ ಒಂದು ಶಕ್ತಿಯನ್ನು ತೊಗೊಂಡಿದ್ದಾವ. ದೆವ್ವದಂಥ ಶಕ್ತಿ ಅಂತ ವಶೀಕರಣ ಮಾಡ್ಕೊಂಡಿದ್ದ. ಏನು ಮಾಡ್ತಿದ್ದೀಗವ? ದಿನ ಅದು ಕೆಲಸ ಕೇಳ್ತಿತ್ತದು. ನನಗೇನು ಕೆಲಸ ಕೊಡು, ಯಾಕೆ ನಾವು ಖಾಲಿ ಹೆಂಗೆ ಕುಡಿಸೋದು ಅದನ್ನು? ನನಗೆ ಕೆಲಸ ಕೊಡು. ಏನು ಮಾಡ್ತೀವಿ? ಒಂದು ಮಗ್ಗ ಇದನ್ನು ಏನು ಒಂದು ಹನಿಗೆ ಇದಕ್ಕೆ ನೆಯ್ ಒಂದು ಏನೋ ಅಂತಾರೆ ಅದಕ್ಕೆ, ಒಂದು ನೇಗಿ ನೆಯ್ ಒಂದು ಇದಕ್ಕೆ ಒಂದು ಏನೋ ಅಂತಾರೆ ಅದಕ್ಕೆ, ಒಂದು ಪೂರ ಕೆಲಸ ಆಗಬೇಕದು. ಅದನ್ನ ಅದಕ್ಕೆ ನೆಯ್ ಅಂತಿದ್ದು. ರಾತ್ರಿ ಎಲ್ಲ ನೇಯ್ದು ಬಿಡ್ತಾರೆ. ಮತ್ತೇನು ಮಾಡಲಿ ಅಂತಿದ್ದು. ಇವು ದೊಡ್ಡ ತೊಳ್ನೋವತ್ತಿ. ಈಗ ಅವಾಗ ತೊಳ್ನೋವತ್ತಿದ್ರು ಹೆಂಗೆ ಕೆಲಸ ಏನು ಕೊಡ್ಬೇಕಪ್ಪ ಅಂದ್ಕೊಂಡು, ಯಾಕೆ ಹೇಳಿಕೊಂಡು ಮಾಡೇ ಬಿಡ್ತೈತೆ ಅದು. ಅವಾಗ ತೊಳ್ನೋವಾಗಿ ಅದು ಕೆಡಕ್ಕೆ ಹಿಂಗತ್ತು ಬ್ಯಾಸರಾಗಿ. ನೋಡ್ರಿ, ನೀವು ನನಗೆ ಕೆಲಸ ಕೊಟ್ಟರೆ ಮಾಡ್ತೀನಿ, ನೀವು ಕೆಲಸ ಕೊಡ್ಲಿಕ್ಕೆ ಮಾಡಿ ನಿಮ್ಗೆ ತಿಂದು ಬಿಡ್ತೀನಿ ಅಂದ್ಬಿಡ್ತದೆ, ನಿಮ್ಮನ್ನ ತಿಂತೀನಿ ಅಂದ್ಬಿಡ್ತದೆ. ಅಯ್ಯಪ್ಪ, ಈ ಕುತ್ತಿಗೆ ಬತ್ತಿ. ಈಗ ಇವಾಗ ಎಲ್ಲ ವಿದ್ಯೆ ಕೊಟ್ಟವು ಗುರುಗಳ ಕಡೆ ಹೋದವ. ಗುರುಗಳು ಹಿಂಗೆ ಬಂದೈತಿ ಪರಿಸ್ಥಿತಿ ಅಂದ. ಅದಕ್ಕೆ ಕಿವ್ಯಾಗ ಒಂದು ಮಾತು ಹೇಳಿದ್ರು ಅವರು, ಇದನ್ನು ಮಾಡು ಬರಬ್ರಿ ಆಗತ್ತೆ ಅಂತ ತಿಳ್ಕೊಂಡು. ಅವಾಗ ಬಂದ, ಅದು ದೇವ್ ಬಂತು. ಮಾಲಕರಿಗೆ ಕೆಲಸ ಕೊಡಿ ಅಂತಂದು. ಅವಾಗ ಅದನ್ನು ಹನಿಗೆ ಒಂದು ನೇಯ್ದು ಬಾ, ಅದನ್ನು ಒಂದು ಮುಗಿಸಿ ಬಾ ಅಂತಂದ. ಮತ್ತೆ ಮುಗೀತದು. ಮತ್ತೇನು ಮಾಡಬೇಕು? ಈ ಮುಗಿತಲ್ಲ ಕೆಲಸ, ಏನು ಮಾಡಬೇಕು ಅನ್ನೋ ಕೆಲಸ ಮುಗಿಸಿದ್ನಲ್ಲ, ಮತ್ತೇನು ಮಾಡಲಿ ಅಂತ ಕೇಳಿದಾಗ ಇದರಿಗೆ ಒಂದು ನಾಯಿ ಕಟ್ಟಿದ್ದ. ಅವ್ರ ಗುರುಗಳು ಹೇಳ್ದಂಗೆ ನಾಯಿ ಕಟ್ಟಿದ್ದ. ಆ ನಾಯಿ ಬಾಲ ಸೀದಾ ಮಾಡಿ ಬಾ ಅಂದ್ಬಿಟ್ಟ. ಅಣ್ಣ ನಾಯಿ ಬಾಲ ಸೀದಾ ಮಾಡಿ ಹಿಂಗೆ ಜಗ್ಗಿದ, ಸೀದಾ ಆಯ್ತು, ಬಿಟ್ಟ ಮತ್ತೆ ಬಡೋಂಕ. ನಾಯಿ ಬಾಲ ಹಿಂಗೆ ಜಗ್ಗಿದ, ಹಿಂಗೆ ಮತ್ತೆ ಡೊಂಕ. ಮುಂದೆ ಹಿಂಗೆ ಮಾಡ್ಕೊಂಡು ನಿಂತ್ಬಿಡ್ತದೆ.
ಮತ್ತು ಇವು ಕೆಲಸ ಬಂದಾಗ ಬಾ ಇಲ್ಲಿ ಅಂತಂದ, ಮತ್ತೆ ಬರೋದು ಮತ್ತೇನು ಮಾಡಲಿ, ನಾಯಿ ಬಲಸಿದ ಮಾಡಿ ಬಾ, ತನ್ನ ಕೆಲಸ ಮಾಡಿಸೋಣವ, ಇದು ಖಾಲಿ ಆಗೋಣ, ಮತ್ತೇನು ಮಾಡಲಿ, ಇಲ್ಕೊಂಡು ತಿಂತೀನಿ, ನಾಯಿ ಬಲಸಿದ ಮಾಡಿ ಬಾ. ಯಾಂತ್ರಿಕನ ಕತೆ ಅದು. ಇದು ಭೀತಿ, ಅದು ಭೂತ ಐತೇನೋ ಅಂತ ಕೇಳಿದ್ರಿ ನೀವು, ದೆವ್ವ ಐತೆ ಅನ್ನೋದು. ದೆವ್ವ ಐತೆ ಎಲ್ಲ ಗೊತ್ತಿಲ್ಲ, ನಮ್ಮ ಮನಸ್ಸೇ ಆ ದೆವ್ವ, ನಮ್ಮ ಮನಸ್ಸೇ ಆ ದೆವ್ವ. ನಮ್ಮನ್ನ ಕೆಲಸ ಹತ್ತೈತದು, ಏನು ಕೆಲಸ ಕೊಡು ತಿಂತೀನದು. ನಿಮಗೆ ಅದಕ್ಕೆ ಕೆಲಸ ಹೇಳುತ್ತಾಕತ್ತಿಲ್ಲ, ನಿಮ್ಗೆ ಕೆಲಸ ಹೇಳುತ್ತಾಕತ್ತಿಲ್ಲ ನಿಮ್ಗೆ. ಈಗ ನಿಮ್ಮನ್ನು ಹಾಳು ಮಾಡಕತ್ತೈತದು. ನಿಮ್ಮ ಮನಸ್ಸೆಂಬ ದೆವ್ವೇ ನಿಮ್ಮನ್ನು ಹಾಳು ಮಾಡಕತ್ತೈತದು. ಅದಕ್ಕೆ ಕೆಲಸ ಕೊಡಬೇಕು. ಏನು ಕೊಡಬೇಕು? ನಾಯಿ ಬಲ ಸೀದಾ ಮಾಡಿ ಬಾ ಹೇಳ್ತಲ್ಲ. ಹಂಗೆ ಯೋಗಿಗಳು ಏನಂತಾರ, ಸೀದಾ ಕೊಡು, ಕಣ್ಣು ಮುಚ್ಕೋ, ನೀನು ಉಸಿರಾಟ ನೋಡ್ಕೊ. ಏನು ಮಾಡಬೇಕು? ನೀನು ಉಸಿರಾಟ ನೋಡ್ಕೊ. ಉಸಿರಾಟ ಇದು ಮನವೆಂಬ ಭೂತ. ಮನಸ್ಸೆಂಬ ಭೂತಕ್ಕೆ ಕೆಲಸ ಕೊಡದೆ ಹೋದ್ರೆ ನಿಮ್ಮನ್ನು ಸತ್ಯಾನಾಶ ಮಾಡ್ತದ್ದು. ಅದಕ್ಕೆ ಕೆಲಸ ಕೊಡಬೇಕು. ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು ನಾನು ಧ್ಯಾನ ಮಾಡು. ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು. ಏನು ಮಾಡಬೇಕು? ಕಣ್ಣು ಮುಚ್ಕೊಂಡು ಉಸಿರಾಟ ನೋಡ್ಕೊ. ಎಂಥ ಮಸ್ತಲ್ಲ ಇದು. ಯೋಗಿಗಳು ಎಂಥ ಅದ್ಭುತ ಮಾಡ್ಯಾರ. ಬಟ್ ಅದನ್ನು ಸರಿ ಮಾಡ್ತೀರ ನೀವು? ಅದನ್ನು ಸರಿ ಮಾಡ್ತೀರ ನೀವು? ಅದಕ್ಕೆ ಫೇಲ್ಯೂರ್ ಆಗಿದ್ದು. ಅದಕ್ಕೆ ಫೇಲ್ಯೂರ್ ಆಗಿದ್ದು. ಅದಕ್ಕೆ ದಿನಾಲು ಸಾಧನ ಮಾಡ್ಕೋಬೇಕು. ನಿಮಗೆ ಎಷ್ಟು ದಿನಾಲು ಹೇಳಿ ನಿಮಗೆ ಅಶ್ವಿನಿ ಮುದ್ರೆ ಅದಕ್ಕೆ ಡೀಪ್ ಬ್ರೀತ್ ಮಾಡಿರಿ ಅಂತ ಹೇಳಿದೆ. ಪ್ರಾಣಾಯಾಮ, ನೀನು ಪ್ರಾಣಾಯಾಮ ಅಂತ ಹೇಳಿದೆ. ಲಕ್ಷ್ಯ ಕೊಟ್ಟು ಮಾಡ್ತಾ ಹೋಗಿ, ಚಿತ್ತ ಕೊಟ್ಟು ಮಾಡ್ತಾ ಹೋಗಿ, ಮನಸ್ಸು ಕೊಟ್ಟು ಮಾಡ್ತಾ ಹೋಗಿ. ಎಷ್ಟು ಮನಸ್ಸು ಕೊಟ್ಟು ಮಾಡ್ತಾ ಹೋಗ್ತೀರಿ, ಅದ್ಭುತ ಆನಂದ ದೊರಕ್ತದೆ. ಯೋಗದ ಮಹಿಮಾ ನಿಮ್ಗೆ ಗೊತ್ತಿಲ್ಲ. ಯಾವಾಗ ಮನಸ್ಸು ಕೊಟ್ಟು ಮಾಡೋಕ್ಕೆ ಶುರು ಮಾಡ್ತೀರಿ, ಚಮತ್ಕಾರ ಆಗ್ತದೆ. ಒಂದು ಮಂತ್ರ ಹೇಳಕತ್ತಿರ್ತೀರಿ, ಮನಸ್ಸು ಕೊಟ್ಟು ಮಾಡಿರಿ. ಓಂ ನಮಃ ಶಿವಾಯ ಅನ್ನಂತ ಹೇಳ್ತೀನಿ. ಓಂ ನಮಃ ಶಿವಾಯ ನಿಮ್ಮ ಅನ್ಯ ಮನಸ್ಕತೆ ಬಂದುಬಿಡ್ತದೆ. ಇದು ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಇದು ಓಂ ನಮಃ ಶಿವಾಯ ಮಂತ್ರ ಅನ್ನೋದು ರೀತಿ. ಯಾರೋ ಬರ್ತಾರ, ನಾನು ಧ್ಯಾನ ಕುಂತೀನಿ, ಇದನ್ನೆಲ್ಲ ಮಾಡ್ತಾ ಮಾಡಿದ್ರೆ ಹೆಂಗೆ ಸಾಧ್ಯ ಆಗುತ್ತೆ? ಎಷ್ಟೋ ಮಂದಿ ಮೌನ ಆಚರಣೆ ಮಾಡ್ತಾರೆ. ನಾ ಮೌನ ಇದ್ದೀನಿ ಅಂತ ತಿಳ್ಕೊಂಡು. ಹೌದಾ? ಕೆಲವು ಮಂದಿ ಮೌನಿಗಳು ಸ್ವಾಮಿಗಳಿರ್ತಾರೆ. ಹೌದಾ? ಅವ್ರ ಮುಂದೊಬ್ಬ ಸೇವಕ ಒಂದು ಪುಸ್ತಕ ಹಿಡ್ಕೊಂಡಿರ್ತಾನೆ. ಯಾರು ಅಪವಾರ, ಮತ್ತು ನೀವು ಇನ್ನೂ ಇರ್ತೀರೇನ್ರಿ? ಮತ್ತು ತೋರಿಸ್ತಾನೆ. ಮತ್ತು ಯಾವಾಗ ಬರಲಿ ನಾನು ಹಿಂಗೆ ಮಾಡೋ ಬದಲು ಹೇಳಿಬಿಡ್ರಲ್ಲ. ಒಂದು ವಾರ ಹೊರಗಿರೋದಿಲ್ಲಪ್ಪ, ಬರಬೇಡಪ್ಪ, ಈಗ ಹೇಳಿಬಿಟ್ರೆ ಮುಗೀತಲ್ಲ. ಸರ್ಕಸ್ ಯಾಕೆ ಬರ್ತೀನಿತ್ತು? ಸುಮ್ಮನೆ ಹೆಸರಿಗೆ ಮೌನಪ್ಪ, ಹೆಸರಿಗೆ ಮೌನ ಮಾಡೋದು. ಇಷ್ಟು ಸರ್ಕಸ್ ಮಾಡ್ತಾರ. ಏನು ನಾಟಕ. ವಿಭೂತಿ ಬೇಕಾಗೈತಿ, ವಿಭೂತಿ ಬೇಕಾಗಿತ್ತು ಮನಕ. ಅವರು ಏನು ಕೇಳ್ತಾರ, ಏನೋ ತರ್ತಾರ ಅಂತಾನ, ಹಿಂಗೆ ತೊಮ್ಮ ಅಂತಾನೆ. ಯಾಕೆ ಬೇಕಾಗಿತ್ತು ಈ ಥರ ಮೌನ? ಮೌನ ಅಂದರೆ ಆರ್ಯ ಮೌನ. ಸೊನ್ನೆ ಇಲ್ಲ, ಸಂಜ್ಞೆ ಇಲ್ಲ, ರಿಯಾಕ್ಷನ್ ಇಲ್ಲ. ತನ್ನೊಳಗೆ ತಾನು ಇಳ್ಕೋಬೇಕು. ನಾ ಹೇಳಿದ್ದೆ ಮೊನ್ನೆ, ತನ್ನೊಳಗೆ ತಾನು ಇಳಿಯೋ ಕಲೆ ಇದು ಯೋಗ ಅಂದರೆ. ಮೌನ ಅಂದ್ರೆ ಹಂಗೆ ಮಾಡೋದೇನು? ಮೌನ ಅಂದ್ರೆ ಹಂಗೆ ಮಾಡೋದು? ಹಂಗಲ್ಲ, ಅದು ಅಲ್ಲ ಮೌನ. ಅಂಥ ಮೌನಕ್ಕೇನು ಶಕ್ತಿನೇ ಇಲ್ಲ. ಆದರೆ ಯೋಗದೊಳಗೆ ಇಷ್ಟು ಅದ್ಭುತ ಸಾಧನ ಅದಲ್ಲ. 12 ವರ್ಷ ನೀವು ಪರ್ಫೆಕ್ಟ್ ಆರ್ಯ ಮೌನವನ್ನು ಮಾಡಿರಿ, 13ನೇ ವರ್ಷಕ್ಕೆ ನಿಮಗೊಂದು ಅದ್ಭುತ ಶಕ್ತಿ ಬರ್ತದೆ. 12 ವರ್ಷ ನೀವು ಕಣ್ಣು ಅದಾವ, ಆದ್ರೆ ಕಣ್ಣಿಗೆ ಗಾಂಧಾರಿ ಟೈಪ್ ಬಟ್ಟೆ ಕಟ್ಕೋರಿ. 13ನೇ ವರ್ಷಕ್ಕೆ ನೀವು ಕಣ್ಣು ತೆಗೆದು ನೋಡಿದ್ರೆ ಕಲ್ಲಿದ್ದು ಬಂಗಾರ ಆಗುತ್ತೆ. ಅಂಥ ಶಕ್ತಿ ಬರ್ತದೆ. ಸಂಕಲ್ಪ ಮಾಡ್ಕೊಂಡು ಏನು ನೋಡ್ತೀರಿ? ಅಲ್ಲೇ ಹೋಗಿ ಕಲ್ಲಿದ್ದಾಗ ಹೋಗಿ ಅಲ್ಲೇ ಆದ್ದಲ್ಲ, ಅಷ್ಟು ಅದ್ಭುತ ಶಕ್ತಿ ಬರ್ತದೆ. 12 ವರ್ಷ ಮೌನ, ಆರ್ಯ ಮೌನ ಶಕ್ತಿ. 12 ವರ್ಷ ಏನೋ ಇದು ಮಾಡು. ನೀವು ಇಷ್ಟೆಲ್ಲ ಮಾಡೋದಿಲ್ಲ ಸಹಿತ ನೀವು ಹೆಣ್ಮಕ್ಳು ಏನು ಮಾಡ್ತೀರಿ ಗೊತ್ತದನ್ನ? 12 ವರ್ಷ ಗೋಧಿ ಬಿಡ್ತೀರಿ. ನಾವು ಒಟ್ಟು ಗೋಧಿ ತಿನ್ನೋದಿಲ್ಲ. 12 ವರ್ಷ ಬಾಳೆಹಣ್ಣು ಬಿಡ್ತೀರಿ. 12 ವರ್ಷ ಚಹಾ ಬಿಡ್ತೀರಿ. ನೀವು ಮಾಡ್ತೀರಿ?
ಅಂದರೆ ಮನಸ್ಸನ್ನು ಮನಸ್ಸಲಿಕ್ಕೆ ಏನಾರ ಒಂದು ಋತ ನಿಯಮ ಅಡೆತಡೆ ಮಾಡಿಕೊಳ್ಳೇಬೇಕು. ಅದು ಹೇಳ್ದಂಗೆ ಅದು ಕೇಳ್ದಂಗೆ ಮಾಡ್ಕೊತ ಹೋದ್ರಪ್ಪ ಅಂದ್ರೆ ಮತ್ತು ಎಲ್ಲಿ ಉಳಿತು ಶಾಂಕ್ಟಿಟಿ? ಮಾಡಲೇಬೇಕು. ಅದಕ್ಕೆ ನೀವು 16 ಸೋಮವಾರ ಮಾಡ್ತೀರಿ, ಲಕ್ಷ್ಮೀ ಪೂಜೆ ಮಾಡ್ತೀರಿ, ಆನಂದ ಶನಿದೇವ್ರ ಪೂಜೆ ಮಾಡ್ತೀರಿ. ಏನು ಮಾಡೋದು ನೀವೆಲ್ಲರೂ? ಮಕ್ಕಳ ಸಂಬಂಧ, ಗಂಡನ ಸಂಬಂಧ, ಮನೆತನ ಸಂಬಂಧ ಮಾಡ್ತೀರಿ ನೀವು. ಆದರೆ ವೇಸ್ಟ್ ನೀವು ಮಾಡೋದಿಲ್ಲ, ವೇಸ್ಟ್ ಮಾಡ್ತೀರಿ ನೀವು. ಎಷ್ಟೋ ಮಂದಿ ಮಂಗಳಗೌರಿ ಪೂಜೆ ಮಾಡ್ತೀರಿ, ಹೆಂಗೆ ಮಾಡ್ತೀರಿ? ಅದೊಂದು ಹೊರೆ ಅಂತ ಮಾಡ್ತೀರಿ, ಎಷ್ಟು ಕಷ್ಟ ಬರ್ತಾವಲ್ಲ ಹೊರೆ ಅಂತ ಮಾಡ್ತೀರಿ. ಲಕ್ಷ್ಮೀ ಪೂಜೆ ಮಾಡ್ತೀರಿ, ಹೊರೆ ಅಂತ ಮಾಡ್ತೀರಿ. 16 ಸೋಮವಾರ ಮಾಡ್ತೀರಿ, ಹೊರೆ ಅಂತ ಮಾಡ್ತೀರಿ. ಗುಡಿಗೆ ಹಿಂಗೆ ಏನೋ ಹೆಜ್ಜೆ ನಮಸ್ಕಾರ ಮಾಡಂತಿರ್ತೀರಿ, ಅದು ಹೊರೆ ಅಂತ ಮಾಡ್ತೀರಿ. ನಮಸ್ಕಾರ ಮಾಡ್ತೀರಿ, ಹೊರೆ ಅಂತ ಮಾಡ್ತೀರಿ. ಮನಸಾರೆ ಮಾಡಿ, ಮನಸ್ಸು ಕೊಟ್ಟು ಮಾಡಿ, ಲಕ್ಷ್ಯ ಕೊಟ್ಟು ಮಾಡಿ, ಚಿತ್ತ ಕೊಟ್ಟು ಮಾಡಿ, ಯೋಗ ಆಗತ್ತೆ, ವೃತ ಆಗತ್ತೆ, ನಿಯಮ ಆಗತ್ತೆ, ಅದಕ್ಕೊಂದು ಫಲ ಅದ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ನಾನು? ಏನೇ ಮಾಡ್ರಿ ಮನಸ್ಸನ್ನು ಕೂಡಿಸ್ಕೊಂಡು ಏನು ಮಾಡ್ತೀರಿ ಅದು ಯೋಗ. ಬಟ್ ಇಷ್ಟು ಸಣ್ಣ ಕೆಲಸ ಆಗೋದಿಲ್ಲರಿ ನಿಮ್ಮ ಕಡೆಯಿಂದ, ಆಗಬಾರ್ದು. ಏನು ಮಾಡ್ತೀರಿ ಹೇಳ್ರಿ ಬೇಕಾರೆ? ಓಂ ನಮಃ ಶಿವ ಅಂತ ಹೇಳ್ರಿ ಬೇಕಾದ್ರೆ 1008 ಜಪ ಮಾಡ್ತೀರಿ, ಆಗೋದಿಲ್ಲ ಅಂತೀರಿ. ಮಹಾಶಾಬರಿ ಚಲೋ ಐತಪ್ಪ ಇದ್ರಿ ಮಾಡ್ರಿ, 2 ದಿವಸ ಮಾಡ್ಬೇಕನ್ರಿ? ಎಷ್ಟು ದಿವಸ ಮಾಡ್ಬೇಕ್ರಿ? ದಿನ ಎಷ್ಟು ಅನ್ಬೇಕ್ರಿ? 108 ಸಲ ಆಗೋದಿಲ್ರಿ ಕೆಲಸದಾಗ. ಮತ್ತು ನಿಮಗೆಲ್ಲ ಬೇಕು, ಏನು ಮಾಡೋಕ್ಕಾಗೋದಿಲ್ಲಪ್ಪ ಅಂದ್ರೆ ಸಾಯಿರಿ ಹೋಗಿ. ವೃತ್ತ ಅಂದ್ರೆ ವೃತ್ತ, ನಿಯಮ ಅಂದ್ರೆ ನಿಯಮ, ತಪಸ್ಸು ಅಂತ ತಪಸ್ಸು, ಕಟ್ಟಿ ಪಾಡಿ ಒಳಗಾಗಬೇಕು. ಅದಕ್ಕಾಗಿಯೇ ಯೋಗದೊಳಗೆ ಯಮ ಮತ್ತು ನಿಯಮ ಅಂತ ಮಾಡಿತ್ತು. ಆದ್ರೆ ಬಂದಿದ್ದ ಪ್ರಾಬ್ಲಮ್ ಏನಪ್ಪ ಅಂದರೆ ಯಮ ಮಾಡೋದಿಲ್ಲ, ನಿಯಮ ಮಾಡೋದಿಲ್ಲ, ಡೈರೆಕ್ಟ್ ಆಸನ ಮಾಡಾಕತ್ತೀರಿ ನೀವು. ಯಮ ಇಲ್ಲ, ನಿಯಮ ಇಲ್ಲ. ಮತ್ತು ಈ ಯೋಗದ ಫಲ ಸಿಗೋದ್ರೆ ಹೆಂಗೆ ಸಿಗುತ್ತೆ ನಿಮಗೆ? ಒಂದು ಅಷ್ಟಾಂಗ ಯೋಗ ಅಂತ ಬರ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಬರ್ತದೆ. ಹಿಂಗೆ ಹೋಗ್ಬೇಕದು, ಹಿಂಗೆ ನಿಮ್ಮ ಇದು ಇರಬೇಕು. ಬಟ್ ಏನಿಲ್ಲ, ಯಮ ಇಲ್ಲ, ನಿಯಮ ಇಲ್ಲ, ಡೈರೆಕ್ಟ್ ಆಸನ, ಡೈರೆಕ್ಟ್ ಪ್ರಾಣಾಯಾಮ, ಮುಂದೆ ಧ್ಯಾನ ಇಲ್ಲ, ಏನಿಲ್ಲ. ಹ್ಯಾಂಗೆ ಮಾಡ್ತೀರಿ? ಇದೆಲ್ಲ ಯೋಗಕ್ಕೊಂದು ಪಾವಿತ್ರ್ಯತೆ ಅದ. ನನಗೆ ಮೊದಲು ನಾನು 62 ವರ್ಷದ ಹಿಂದೆ ನಾನು ಕಲಿಸ್ತಾಗಬೇಕಾದ್ರೆ ನಮ್ಮ ಜಗದ್ಗುರುಗಳಿಗಿಂತ ಹತ್ತತ್ತು ಕಾಣ್ತಿದ್ರು ನನ್ನ ಮಂದಿ. ಪೂಜೆ ಮಾಡ್ಕೊತಿದ್ರು, ಮನೆ ಕಳಿಸಿ ಊಟ ಮಾಡಿಸ್ತಿದ್ರು, ದಕ್ಷಿಣ ಕೊಡ್ತಿದ್ರು, ನಮಸ್ಕಾರ ಆಗ್ತಿದ್ರು ನಮಗೆ. ಆನಂತರ ನಾವು ಹೋದ್ರಪ್ಪ ಅಂದ್ರೆ ಎಲ್ಲ ಪಣತಿ ಹಾಕ್ತಿದ್ರು, ಇಡೀ ಓಣಿ ಹಂಗೆ ಗೌರವ ಕೊಡ್ತಿದ್ರು ನಮಗೆ. ಆ ಗೌರವ ಈಗಿನ ಯುವ ಟೀಚರ್ಗೆ ಯಾರು ಕೊಡ್ತಾರೆ? ಯೋಗ ಗುರು ಯಾರು ಕೊಡ್ತಾರೆ? ಎಲ್ಲರೂ ಸಂಸಾರಿಕ ಗುರುಗಳು, ಎಲ್ಲ ಹಿರ್ಕೋಬೇಕನ್ನೋ ಗುರುಗಳು, ಅವ್ರಿಗೆ ಚಿಂತೆ ಸಹಾಯಕತಕ್ಕಂಥ ಗುರುಗಳು ನಿಮ್ಮನ್ನ ಹೆಂಗೆ ಪಾರು ಮಾಡ್ತಾರೆ? ಅದಕ್ಕೆ ಯೋಗದ ಶಾಂಕ್ಟಿಟಿ ಹೋಗೈತಿದೆ. ಯೋಗ ಸಾಧನೆ ಯಾರೂ ಸರಿಯಾಗಿ ಮಾಡೋದಿಲ್ಲ, ಯೋಗ ಗುರುಗಳನ್ನ ಹಿಡ್ಕೊಂಡು. ಅದಕ್ಕೆ ನೀವೆಂಥ ಯೋಗ ಸಾಧಕರಾಗ್ತೀರಿ, ಗುರುಗಳಂತೂ ಆಗಬೇಡಿ. ಯಾಕಂದರೆ ಇವತ್ತು ಜಗತ್ತಿನಾಗ ಯೋಗ ಗುರುಗಳು ಕಲಿಯೋರ್ಗಿಂತ ಜಾಸ್ತಿ ಕಲಿಸೋರಾಗ್ಯಾರ. ಈಗ ಕಲಿಯೋರ್ಗಿಂತ ಹೆಚ್ಚಿಗೆ ಕಲಿಸೋರು ಜಾಸ್ತಿ ಆಗ್ಯಾರ. ಈಗ ಬೆಂಗಳೂರಾಗ ಒಂದು ಓಣಿಗೆ 20 ಮಂದಿ ಸಿಗ್ತಾರೆ ನಿಮಗೆ. ಮನೆ ಬಂದು ಕಲಿಸ್ತಾರೆ. ಮತ್ತು ಅದು ಮನೆಗೆ ಬಂದು ಯೋಗ ಕಲಿಸ್ತಾರೆ. ಹೆಂಗೆ ಯೋಗ ಆದ್ರೇನು? ಕೈ ಹತ್ತು, ಕಾಲು ಹತ್ತು, ಮುಚ್ಚು, ಬಾಯಿ ಮುಚ್ಚು, ಇಷ್ಟ ಯೋಗ. ಅವ್ರು ತಿಳ್ಕೊಳ್ಳೋದು ಅಷ್ಟ, ನೀವು ತಿಳ್ಕೊಳ್ಳೋದು ಅಷ್ಟೇ, ಮತ್ತೇನದ? ಯಥಾ ಗುರು ತಥಾ ಶಿಷ್ಯ ಯಥಾ ಗುರು. ಮತ್ತು ಯೋಗದ ಪರಿಣಾಮ ಆಗಂದ್ರೆ ಹೆಂಗಾಗತ್ತೆ? ಯೋಗದ ಪರಿಣಾಮ ಏನದಪ್ಪ? ಯೋಗ ಅಂದ್ರೆ ಏನಪ್ಪ? ಸರ್ವಚಿಂತ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ. ಯೋಗ ಅಂದ್ರೆ ಏನು? ಸರ್ವಚಿಂತ ಪರಿತ್ಯಾಗ, ಎಲ್ಲ ಚಿಂತೆ ದೂರ ಸರಿಸಿ ಯಾವುದು ನಮ್ಮ ಮನಸ್ಸನ್ನು ನಿಶ್ಚಿಂತವಾಗಿರ್ತದೋ, ನಮ್ಮನ್ನು ನಿಶ್ಚಿಂತವಾಗಿರಿಸ್ತದೋ ಅದಕ್ಕೆ ಯೋಗ ಅಂತಾರೆ. ಯಾವುದು ನಿಶ್ಚಿಂತ ನಿಮ್ಮನ್ನು? ಜಗತ್ತಿನೊಳಗೆ ಇಬ್ಬರೇ ನಿಶ್ಚಿಂತ ಪುರುಷರಿದ್ದಾರೆ, ಗೊತ್ತದ? ಜಗತ್ತಿನೊಳಗೆ ಇಬ್ಬರೇ ನಿಶ್ಚಿಂತ ಪುರುಷರು. ಯಾರ್ಯಾರು? ಒಬ್ಬ ಸತ್ತಮ, ಒಬ್ಬ ಹುಚ್ಚ. ಒಬ್ಬ ಸತ್ತಮ, ಒಬ್ಬ ಹುಚ್ಚ, ಇವರೇ ನಿಶ್ಚಿಂತ ಪುರುಷರು. ಇವು ಉಳಿಕಿದವ್ರು ನಾವೆಲ್ಲರ ಚಿಂತೆಗೆ ಹುಟ್ಟಿ ಚಿಂತೆಗೆ ಸಾಯುವಂಥವ್ರು ನಾವೆಲ್ಲರೂ. ಆದರೆ ಸೂತ್ರ ಸರಳದ. ಏನು ಸೂತ್ರದ? ಯಾರು ಯೋಗ ಸಾಧನೆಯನ್ನು ಮಾಡ್ತಾರೆ ನಿಶ್ಚಿಂತಿರ್ತಾನೆ. ಇಷ್ಟ ಆಗೋಲ್ಲಲ್ರಿಪ್ಪ, ಇಷ್ಟ ಆಗೋಲ್ಲ ನಿಮ್ಮ ಕಡೆಯಿಂದ. ಯಾರು ಮಾಡವಲ್ರಿ ಈ ಥರ. ನಾ ಏನು ದೊಡ್ಡ ಹೇಳಿ, ನೀನು
ಚಿತ್ತ ಇಟ್ಟು ಮಾಡ್ರಿ. ಕೈ ಎತ್ತಿರಿ. ನಮ್ಮ ಮಣ್ಣು ಮಾಡಿಸಿದ್ದೀನಿ ನಿಮ್ಗೆ, ಹಿಂಗೆ ಕೈ ಎತ್ತಿರಿ ಅಂತಂದು ಅನುಭವ ಗೊತ್ತಿಲ್ಲ. ಚಿತ್ತ ಇಟ್ಟು ಮಾಡಿದ್ರಿಲ್ಲ, ಲಕ್ಷ ಕೊಟ್ಟು ಮಾಡಿದ್ರಿಲ್ಲ, ಹಿಂಗೆ ಕಣ್ಮುಸ್ತೀರಿ. ಹಾಂ, ಉಸಿರು ಇಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲಿ ಬಂತು. ಓಫ್, ತುಂಬತೆಲಿ. ಪ್ರತಿ ಕ್ಷಣಕ್ಕೂ ಅನುಭವ ಬರಬೇಕದು, ಪ್ರತಿ ಕ್ಷಣಕ್ಕೂ ಅನುಭವ ಬರಬೇಕು. ಅಲ್ಲಿ ಒತ್ತಡ ಬಿತ್ತು, ಇಲ್ಲಿ ಜಗ ಕತ್ತೈತಿ, ಇಲ್ಲಿ ಆನಂದ ಅನಿಸ್ತದ, ಇಲ್ಲಿ ನೋವು ಅನಿಸ್ತದ, ಪ್ರತಿಯೊಂದು ಗೊತ್ತಾಗಬೇಕು ನಿಮಗೆ. ಆಗುತ್ತೇನಿದು? ಆಗ್ತಾ ಇಲ್ಲ. ಎಷ್ಟು ಹೇಳಬೇಕು ನಾ ಎಷ್ಟು ಹೇಳಬೇಕು? ಹೇಳಿ ಹೇಳಿ ಬಾಯಿ ಸಹಿತ ನಂದು. ಬಟ್ ನೀವೇನು ಉದ್ಧಾರ ಹಾಕಿರೇನು? ಉದ್ಧಾರ ಹಾಕಿರೇನೋ? ಇಷ್ಟೆಲ್ಲ ಒದರ್ಕೊಂಡ್ರು ಸಹಿತ ನೀವೇನು ಉದ್ಧಾರ ಆಗ್ತೀರಿ ಅಂತ ನನಗೆ ಕನಸು ಕಾಣೋದಿಲ್ಲ. ನೀವು ಉದ್ಧಾರ ಆದ್ರಿ ಅಂತ ಕನಸು ಕಾಣೋದಿಲ್ಲ. ನಾ ಹೇಳಿದ್ದಕ್ಕೆ ಕೇಳಿ ಉದ್ಧಾರ ಆಗಿಬಿಟ್ರಿ ಅಂತಿಕೊಂಡು ನನ್ನ ಭ್ರಮೆನೇ ಇಲ್ಲ. ಯಾಕಂದ್ರೆ ನೀವು ಮನುಷ್ಯರೇ ಇದ್ದೀರಿ, ದೇವತೆಗಳಲ್ಲ. ಮನುಷ್ಯ ಸ್ವಭಾವ ಏನು ಹೇಳ್ತಾ ಪಕ್ಕ ಗೊತ್ತೈತೆ ನನಗೆ. ಯಾಕಂದ್ರೆ ನಾ ಸೈಕಾಲಜಿ ಗುರು, ನಾನು ಸೈಕಾಲಜಿ ಸ್ಟೂಡೆಂಟ್, ಆಮೇಲೆ ಗುರು. ಮನುಷ್ಯನ ಮನಃಶಾಸ್ತ್ರ ಚೆನ್ನಾಗಿ ಗೊತ್ತು. ಮತ್ತು ಯೋಗಿಕ್ ಸೈಕಾಲಜಿ ಕಲ್ತೀನಿ ನಾನು. ಹೌದಾ? ಹೊರಗಿನ ಸೈಕಾಲಜಿಕ್ಕಿಂತ ಯೋಗಿಕ್ ಸೈಕಾಲಜಿ ಭಾಳ ಅದ್ಭುತ ಅದು. ಅದಕ್ಕೆ ನಾನು ಹೇಳ್ತೀನಲ್ಲ, ಇದಕ್ಕೆ 1000ಕ್ಕೊಬ್ಬರು ನೀವು ಮುಂದೆ ಬರ್ತೀರಿ, ಇಷ್ಟೇ 1000ಕ್ಕೊಬ್ಬರು ಮುಂದೆ ಬರ್ತೀರಿ. ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಭೇದವಿನ್ನೆಯಲ್ಲಿ ಅದು. ಏನು ಎಷ್ಟು ಬೈಲಿತ್ತಲ್ಲಪ್ಪ, ಇದು ಒಟ್ಟು ತುಂಬಿಕೊಂಡ್ರೆ ಹೆಂಗಂತಂದ್ರೆ ಬೆಂಗಳೂರು ತುಂಬಿಕೊಂಡೋದು ನೋಡ್ರಿ ಏನಾಗೈತೆ ಪರಿಸ್ಥಿತಿ. ನೀರಿಗೆ ಒದ್ದಾಡಕತ್ತಾರ ಅವರು. ನೀರಿಲ್ಲ ಬೆಂಗಳೂರಿಗೆ, ಅಪಾರ್ಟ್ಮೆಂಟಿಗೆ. ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಳೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಭೇದವಿನ್ನೆಲ್ಲಿ ಅದು. ಮೇಘದ ಜಳವೆಲ್ಲ ನಿರ್ಮಲ ಮುತ್ತಾದರೆ, ಅದ್ರ ಸ್ವಾತಿ ಮಳಿ ಬಂದಾಗ ಮುತ್ತಾಗ್ತಾವಂತ. ಅದಕ್ಕೆ ಮನುಷ್ಯನ ಬಯಕೇನು? ಸ್ವಾತಿ ಮಳೆ ಬಂದ ಬಟ್ಟಲ್ಲ, ಎಲ್ಲ ಮಳೆ ಸುರಿಸ್ಮುಂದು ಒಟ್ಟು ಮುತ್ತ ಬಿಡಬೇಕು. ಮತ್ತು ನೀರು, ಮೇಘದ ಜಳವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಕ್ಕೆ ಉದಕವೆನ್ನೆಯಲ್ಲಿ ಅದು. ಅದು ಕಾರಣ ಭೂಲೋಕದ ಜನರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾಗಿ ಬಿಟ್ಟರೆ, ನೀವೆಲ್ಲರೂ ನೆಟ್ಟನೆ ಶಿವಜ್ಞಾನಿಗಳಾಗಿ ಬಿಟ್ಟರೆ ಭವದ ಬೆಳೆ ಎಣ್ಣೆಯಲ್ಲಿ ಅದು. ಅದು ಕಾರಣ ಕೂಡಲ ಚೆನ್ನಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂದ್ಬಿಟ್ರು. ಎಷ್ಟು ಅದ್ಭುತ ಅದ. ಅದಕ್ಕೆ ನೀವೆಲ್ಲರೂ ಯೋಗಿಗಳಾಗೋದಿಲ್ಲ. ಲಕ್ಷಕ್ಕೊಬ್ಬ ಯೋಗಿ ಹಾಕಿರಿ, ಕೋಟಿಗೊಬ್ಬ ಯೋಗಿ ಹಾಕಿರಿ, ನೀವೆಲ್ಲರೂ ಯೋಗಿ ಹಾಕಿರಪ್ಪ. ಅದು ಕನಸು ಕಾಣೋದಿಲ್ಲ ನಾನು. ಬಸವಣ್ಣ ಹೇಳಲ್ಲಿ, ಚೆನ್ನ ಬಸವಣ್ಣವರು ಪಕ್ಕ ಗೊತ್ತೈತೆ ನನಗೆ. ನಾವೆಲ್ಲ ಹಿಂಗೆ ಅಂತ ತಿಳ್ಕೊಂಡು ಶಗಣ್ಯಾನ ಹುಳ, ಶಗಣ್ಯಾನ ಹುಳ, ಅದೇ ಸಂಸಾರ, ಅದೇ ಸಂಸಾರ, ಅದೇ ಸಂಸಾರ. ಹೆಗಣ್ಯಾಗ ಮತ್ತು ಅದನ್ನ ಹೇಳ್ದೆ ನಿನ್ನೆ, ಅದ್ರಾಗ ಸುಖ ಕಾಣ ಹೇಳ್ತೀವಿ ನೀವು, ಅದ್ರಾಗ ಸುಖ ಬಯಸ್ತೀರಿ. ಎಷ್ಟೋ ಮಂದಿಗೆ ನಾ ಇದನ್ನು ಮಾಡು ಒಳ್ಳೇದಾಗತ್ತಂತ ಹೇಳಿರಪ್ಪ ಅಂತಂದ್ರೆ ಯಾವ ಹತ್ಯೆ ಮಾಡ್ಬೇಕ್ರಿ, ಟೈಮ್ ಇಲ್ರಿ, ನನ್ನ ಮಗ ಬಿಡುದಿಲ್ರಿ, ನನ್ನ ಗಂಡ ಬ್ಯಾಡ ಅಂತನ್ರಿ, ಇಂಥ 108 ಟೈಮ್ ಹೇಳ್ತಾರೆ. ಮಾಡ್ತಿದ್ರೆ ಮಾಡ್ರಿ, ಮಾಡಿದ್ರೆ ಕಮ್ಮಿ ಆಗತ್ತೆ, ಇಲ್ಲ ದುಃಖ ಮಾಡ್ಕೊಂತ ಕೂಡ್ರಿ. ನನಗಿಷ್ಟೇ, ನಾನು ನೇರವಾಗಿ ಹೇಳ್ಬಿಡ್ತೀನಿ. ನಾ ಹೇಳ್ದಂಗೆ ಮಾಡ್ರಿ, ಸುಖ ಸಿಗುತ್ತೆ, ಇಲ್ಲ ಸುಮ್ಮನೆ ಬಿಡ್ರಿ ಅಲ್ಲೇ. ಅದಕ್ಕೆ ಮಾಡ್ರಿ, ದುಃಖದ ಮಾಡ್ರಿ. ಎಷ್ಟು ಅದ್ಭುತ ಅದಪ್ಪ ಅಂದ್ರೆ, ನಿಮ್ಮ ಪ್ರತಿಯೊಂದು ಸಮಸ್ಯೆ ಒಂದು ಮಂತ್ರದ, ಪ್ರತಿಯೊಂದು ಸಮಸ್ಯೆ ಒಂದು ಮಂತ್ರದ. ಮಂತ್ರ ಪಠಣ ಮಾಡ್ರಿ, ಉದ್ಧಾರ ಹಾಕಿರಿ. ಅದೇ ಭೂಮಿ ಆದ್ರೆ ಕಬ್ಬು ಬೆಳಿತೈತಿ, ಸಿಹಿ ಆಗ್ತದೆ. ಅದೇ ಭೂಮಿ ಬೇವಿನ ಬೀಜ ಬಿತ್ತೈತಿ, ಕಹಿ ಆಗ್ತದೆ. ಅದೇ ಭೂಮಿ ಹಸಿರು ಮೆಣಸಿಗೆ ಬೀಳ್ತದ, ಖಾರ ಇರ್ತದೆ. ಅದೇ ಭೂಮಿ ಯಾಲಕ್ಕಿ ಬೀಳ್ತೈತಿ, ಅದೇ ಭೂಮಿ ಲವಂಗ ಬೀಳ್ತದೆ, ಅದೇ ಮನ್ನ. ಎಷ್ಟು ವಿಚಿತ್ರ ಐತಲ್ಲ, ಎಂಥ ಅದ್ಭುತ ಶಕ್ತಿ ಅದು. ಅದೇ ಭೂಮಿ. ಹಂಗೆ ನಿಮ್ಮ ಹೃದಯ ಎಂಬ ಭೂಮಿಯೊಳಗೆ ಬೇಕಾದ ಬೆಳಿಬಲ್ರಿ ನೀವು. ನಿಮ್ಗೆ ಗೊತ್ತಿರಲಿ, ಎಷ್ಟೋ ಜನ ನನ್ನ ಕಡೆಗೆ ನನ್ನ ಗಂಡ ನನಗೆ ಬಿಟ್ಟು ಮತ್ತೊಬ್ಬಕ್ಕೆ ಕೊಡೋದ ನಂತರ. ನನ್ನ ಮಗಳು ಬಂದು 15 ವರ್ಷ ಆಯಿತು, ಗಂಡ ಬಿಟ್ಟು ಬಿಟ್ಟಾನ. ಈ ಮೊದಲೆಲ್ಲ ನಡೀತೈತ್ರಿ, ಈಗ ನಮ್ಮ ಹುಡುಗ ಸಸಿ ಬಂದುಬಿಟ್ಟಾಳ, ಆಕೆಗೆ ಆಗವಲ್ರಿ, ಏನಾರ ಮಾಡಿ ಗುರುಗಳು ಅಂತಾರೆ. ನೀವು ಭಾಳ ಸೀರಿಯಸ್ ಆಯ್ತು ತೋರಿ ಇದನ್ನು.
ಒಂದೇ ಒಂದು ಬೇರು ಹೇಳ್ತೀನಿ ಅವ್ರಿಗೆ, ಈ ಬೇರು ತೊಗೊಂಬರ್ರಿ, ತಾಯ್ತಾಗ ಹಾಕಿ ಮಂತ್ರಿಸ್ಕೊಡ್ತೀನಿ. ಗಂಡ ಬಂದು ಕರ್ಕೊಂಡೋಗ್ಯಾನ, ಗಂಡ ಬಂದು ಕರ್ಕೊಂಡೋಗ್ಯಾನ. ಹೌದಾ, ಮಗ ಮಾತು ಕೇಳೋದು ಅಂತಿದ್ರು. ಒಂದು ದರ್ಬೆ ಅದು, ದರ್ಬೆ. ಆ ದರ್ಬೆ ಕೊಟ್ರಪ್ಪ ಅಂತಂದ್ರೆ ಮಗ ಮಾತು ಕೇಳೋಕೆ ಶುರು ಮಾಡ್ತಾನೆ. ಮನ್ಯಾಗ ಸುಖ ಶಾಂತಿ ನಡೆಸ್ತದೆ. ಒಂದು ಸಣ್ಣ ಬೇರು, ಒಂದು ಸಣ್ಣ ಹುಲ್ಲು ಕಡ್ಡಿ ಒಳಗೆ ಎಷ್ಟು ಶಕ್ತಿ ಅದಲ್ಲ. ಭೂಮಿಯೊಳಗೆ ಆ ಶಕ್ತಿ ಅದ. ಬಟ್ ಪಡ್ಕೊಳ್ಳೋ ವಿಧಾನ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಯಾಕಂದ್ರೆ ಭೂಮಿ ಕೂಡ ನೀವಿಲ್ಲ, ಭೂಮಿ ಕೂಡ ನೀವಿಲ್ಲ. ಭೂಮಿ ಕೂಡ ನೀವಿದ್ರೆ ಎಲ್ಲ ಗೊತ್ತಾಗುತ್ತೆ. ಆಯುರ್ವೇದ ಶಾಸ್ತ್ರ ಬೆಳೆದದ್ದು ಹಂಗೇನೆ. ಮನಸ್ಸು ಕೊಟ್ಟು ಅವ್ರು ಭೂಮಿ ಕೂಡ ಕುಂತರು. ಕಿವಿಯಾರೆ ಕೇಳಿದ್ರು, ನೀ ಗಿಡವೇ ನೀ ಎದಕ್ಕೆ ಬರ್ತಿ? ಅದು ಹೇಳ್ತದೆ, ನಾ ಇದಕ್ಕೆ ಬರ್ತೀನಿ, ನನ್ನ ಬೇರು ಇದಕ್ಕೆ ಬರ್ತದೆ, ನನ್ನ ಕಾಂಡ ಇದಕ್ಕೆ ಬರ್ತದೆ, ನನ್ನ ಬಡ್ಡಿ ಇದಕ್ಕೆ ಬರ್ತದೆ, ನನ್ನ ಟೊಂಗಿ ಇದಕ್ಕೆ ಬರ್ತದೆ, ನನ್ನ ಚಿಗುರು ಇದಕ್ಕೆ ಬರ್ತದೆ. ಹೇಳ್ಕೊಂತ ಹೋತು, ಬರ್ಕೊಂತ ಹೋದ್ರು ಅವರು. ಯಾಕೆ? ಅವ್ರು ಅದ್ರ ಕೂಡ ಇದ್ದರು. ನಿಮಗೆ ಅದ್ರ ಕೂಡ ಇರೋಕ್ಕೆ ಗೊತ್ತಿಲ್ಲ. ಎದ್ರ ಕೂಡ? ಇದ್ರ ಕೂಡ, ಮನಸ್ಸಿನ ಕೂಡ. ಯೋಗ ಅನ್ನೋದು ಮನಸ್ಸಿನ ಕೂಡ ಇರೋದು. ಸಾಕು ಬಿಡ್ರಿ, ಏನು ಹೇಳಿದ್ರು ಆಟ ಐತದು. ಕೇಳ್ತೀರಿ ಕೇಳ ಸಹಿತ ನಿಮ್ಮ ಮನಸ್ಸು ಬೇಜಾರಾಗುತ್ತೆ. ಯಾಕಂದ್ರೆ ಅಮೃತ ಭಾಳ ಕೊಟ್ಟರು ಸಹಿತ ವಿಷ ಆಗ್ತದೆ. ಅಮೃತ ಕೊಟ್ಟರು ವಿಷ ಆಗತಕ್ಕಂಥ ಕಾಲದೊಳಗೆ ಅಮೃತದಂಥ ಮಾತ್ರ ಕಿವ್ಯಾಗ ಹೆಂಗಬೇಕು ನಿಮ್ಗೆ? ಆಕಳಿಗೆ ಬರ್ತಾವ. ಮತ್ತು ನೀವು ಉದ್ಧಾರ ಹಾಕಿರಿ ಅಂತ ಹೆಂಗೆ ಕಾಣಿಸ್ಕಾಲಿ ನಾನು? ಎಲ್ಲಾದರೂ ಜಗತ್ತಿನಾಗ ದುಃಖ ಪಡಬೇಕಾಗೇ ಇಲ್ಲ. ಸಾರಿ ಹೇಳ್ತೀನಿ. ನಿಮಗೇನು ದುಃಖ ಅಂತ ಒದ್ದಾಡಕತ್ತಿರಲ್ಲ, ಅದಕ್ಕೆ ದುಃಖಕ್ಕೆ ಅವಕಾಶನೇ ಇಲ್ಲ. ಬಟ್ ನಿಮಗೆ ದುಃಖದಿಂದ ಹೊರಗೆ ಬರೋ ತಾಕತ್ತಿಲ್ಲ, ಮತ್ತು ಮನಸ್ಸೂ ಇಲ್ಲ. ನಾ ಹೇಳಿದ್ದಲ್ಲ ನೀನೆ, ಗಂಡ ಬದುಕೊಂತಿದ್ರೆ ನಿಮ್ಗೆ ಚಲೋ ಅನ್ಸುತ್ತೆ, ಗಂಡ ಬೈಕೊಂತಿದ್ರೆ ಚಲೋ ಅನ್ಸುತ್ತೆ. ಇಲ್ಲಿಕ ಅಯ್ಯಯ್ಯ ಬ್ಯಾಸರ ಆಗತ್ತೆ, ಯಾಕೆ ನನ್ನ ಗಂಡ ಬೈದೇ ಇಲ್ಲಿ ಇವತ್ತು ಅನ್ನೋ ಮಂದಿದ್ರಿ ನೀವು. ಮತ್ತು ಇಂಥವ್ರಿಗೆ ನಾನು ಉದ್ಧಾರ ಆಗ್ರಿ ಅಂತ ನಾ ಹೆಂಗೆ ಹೇಳಿ? ಯಾವ ಬಾಯಿಂದ ಹೇಳಿ ನಾನು? ಶ್ರೀ ಗುರುದೇವ್ ಸಾಕು. ಮತ್ತು ನಾಳೆಗೂ ಹಿಂಗೆ ಆಕಳಿಸ್ಕೊಂತ ಕೊಡಕಂತ್ರಿ ನಾವು ಒದರ್ಕೊಂತೀನಿ ಅಂತ ಹಂಗೆ. ಹಾಂ, ಓಕೆ. ಓಂಕಾರದೊಂದೇ ಕ್ಲಾಸ್ ಮುಗಿಸೋಣ. ಶಾಂತಿ ಶಾಂತಿ ಶಾಂತಿ.